ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ನ ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಸುಮಾರು ಜನಕ್ಕೆ ಡಿಸಪಾಯಿಂಟ್ ಆಗಿರ್ಬೋದು, ಬಿಕಾಸ್ ಅಲ್ಲಿ ರಕ್ಷಿತಾಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ರೀತಿನಲ್ಲಿ. ಅಂಡ್ ಯಾರಿಗೆ ನ್ಯಾಯ ಸಿಕ್ತು, ಯಾರಿಗೆ ನ್ಯಾಯ ಸಿಗ್ಲಿಲ್ಲ. ಅಂಡ್ ಗಿಲ್ಲಿ ಅವ್ರಿಗೂ ಕೂಡ ಕೆಲವೊಂದು ಬುದ್ಧಿ ಮಾತುಗಳನ್ನ ಹೇಳಿದ್ದಾರೆ ಬಿಗ್ ಬಾಸ್ ಅವರು. ಮೇ ಬಿ ಗಿಲ್ಲಿ ಅದನ್ನ ಅರ್ಥ ಮಾಡ್ಕೊಂಡು ಎಲ್ಲೆಲ್ಲಿ ಮಾತಾಡಬೇಕು ಅಲ್ಲಲ್ಲಷ್ಟೇ ಮಾತಾಡ್ತಾನೆ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಕೆಲವು ಕಡೆಗೆ ಅವನು ಕೂಡ ಅನ್ನೆಸೆಸರಿ ಆಗಿ ಸ್ಟ್ಯಾಂಡ್ ತಗೊಳ್ಳುವಂಥದ್ದು ತಪ್ಪಾಗುತ್ತೆ. ಅಂಡ್ ಬೇರೆಯವರು ಕೂಡ ತಪ್ಪಾಗಿರ್ತಾರೆ. ಸೊ ಆ ಥರದ ವಿಷಯಗಳಲ್ಲಿ ನನ್ನ ಪ್ರಕಾರ ಗಿಲ್ಲಿ ಸ್ವಲ್ಪ ಸೈಲೆಂಟ್ ಆಗಿದ್ರೆ ಬೆಟರ್ ಅಂತ ಅನ್ಸುತ್ತೆ. ಸುಮ್ಮನೆ ಇಲ್ದೇ ಇರೋ ಕಡೆಗೆಲ್ಲ ಮಾತಾಡಿ ಸೊ ಅವ್ನು ಕೆಟ್ಟವನ್ ಆಗೋದು ನನಗಂತೂ ಇಷ್ಟ ಇಲ್ಲ. ಬಿಕಾಸ್ ಅಲ್ಲಿ ಅವತ್ತು ಡಿಸಿಷನ್ ಕೂಡ ಹಂಗೆ ಆಯಿತು. ಸೊ ರಕ್ಷಿತಾ ಮಗೇನ್ ರಾಶಿಕಾ ಆ ಡ್ರೆಸ್ ವಿಚಾರದಲ್ಲಿ ಸೊ ಡಿಸಿಷನ್ ತಗೊತಾನೆ. ಸೊ ಅಲ್ಲಿ ಮೀನ್ಸ್ ಆ ಒಂದು ವಾಯ್ಸ್ ರೈಸ್ ಮಾಡುವಂಥದ್ದು ಕರೆಕ್ಟ್ ಆಗಿದೆ. ಬಟ್ ಅದನ್ನ ಎಲ್ಲಿಗೆ ತೊಗೊಂಡು ಹೋಗುತ್ತೆ ಅಂತಂದ್ರೆ ರಾಶಿಕಾನ ನಾನು ಚೂಸ್ ಮಾಡಬಾರ್ದು, ಆ ಒಂದು ಸ್ಟೂಡೆಂಟ್ ಆಫ್ ದಿ ವೀಕ್ ಅನ್ನೋ ರೇಂಜಿಗೆ ಬಂದ್ಬಿಡುತ್ತೆ. ಸೊ ಅದು ನಿನ್ನೆ ಒಂದು ಎಪಿಸೋಡಲ್ಲಿ ಎಲ್ಲೋ ರಾಂಗ್ ಆಯಿತು ಇದರಲ್ಲಿ ಸುದೀಪ್ ಸರ್ ಹೇಳಿರುವಂಥದ್ದು. ಸೊ ಆ ಥರದ ವಿಷಯಗಳು ಅಂತ ಬಂದಾಗ ಗಿಲ್ಲಿ ನನ್ನ ಪ್ರಕಾರ ಸ್ವಲ್ಪ ಸೈಲೆಂಟ್ ಆಗಿರುವಂಥದ್ದು ಬೆಟರ್ ಅಂತ ಅನ್ಸುತ್ತೆ. ನೋಡೋಣ ಯಾರಿಗೆ ನ್ಯಾಯ ಸಿಕ್ತು, ಯಾರಿಗೆ ನ್ಯಾಯ ಸಿಗಲಿಲ್ಲ, ಯಾರಿಗೆ ಅನ್ಯಾಯ ಆಯಿತು, ಸೊ ಯಾರ್ಯಾರು ಸರಿ ಇದ್ದಾರೆ, ಯಾರ್ಯಾರು ತಪ್ಪಿದ್ದಾರೆ ಅನ್ನೋದು ಚಿಕ್ಕದಾಗಿ ಒಂದು ನೋಡ್ಕೊಂಬೋಣ ನಿನ್ನೆ ಎಪಿಸೋಡ್ ಬಗ್ಗೆ ರಿವ್ಯೂ ಅಂತ ಹೇಳ್ತಾ. ಸೊ ನಿನ್ನೆ ಒಂದು ಎಪಿಸೋಡ್ ಶುರುವಾಗಿರುವಂಥದ್ದು ಸೊ ಡೈರೆಕ್ಟಾಗಿ ಸೊ ಉತ್ತಮ ಕಳಪೆ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಆ್ಯಂಡ್ ಅಲ್ಲಿ ಉತ್ತಮ ಅಂತ ಬಂದಿರುವಂಥದ್ದು ನಮ್ಮ ಜಾನ್ವಿಗೆ, ಆ್ಯಂಡ್ ಕಳಪೆ ಅಂತ ಬಂದಿರುವಂಥದ್ದು ಧ್ರುವಂತಿಗೆ. ಉತ್ತಮಗೆ ನಮ್ಮ ಜಾನ್ವಿ ಅವರಿಗೆ 5 ವೋಟ್ಗಳು ಬಂದಿರುತ್ತೆ. ಆ್ಯಂಡ್ ಅದಾದಮೇಲೆ ಮ್ಯಾಕ್ಸಿಮಮ್ ಬಂದಿರುವಂಥದ್ದು ಮೇ ಬಿ ರಕ್ಷಿತಾಗೆ ಅಂತ ಅನಿಸುತ್ತೆ. ಆ್ಯಂಡ್ ಜಾನ್ವಿ ನೋಡಿ ಸೊ ಅಲ್ಲಿ ಯಾವಾಗ ಒಂದೇ ಒಂದು ವಾರ ಸೊ ಅಲ್ಲಿ ನಮ್ಮ ಅಶ್ವಿನಿ ಅವರ ಒಂದು ಸಹವಾಸ ಬಿಟ್ಟು ಬೇರೆ ಕಡೆಗೆ ಆಡಿದ್ದಕ್ಕೆ ಸೊ ಇಲ್ಲಿ ಉತ್ತಮನೇ ಬಂದ್ಬಿಡ್ತು ಅವ್ರಿಗೆ. ಹಾಗಾಗಿ ಮಾತ್ರಕ್ಕೆ ಅವ್ರು ಉತ್ತಮ ಒಬ್ಬರೇ ಇದ್ದಾರೆ ಅಂತಲ್ಲ, ನನ್ನ ಪ್ರಕಾರ ರಕ್ಷಿತಾ ಕೂಡ ಆ ಒಂದು ಡಿಸಿಷನ್ ತೊಗೊಂಡಿರೋ ಅಂದರೆ ಇಲ್ಲಿ ಏನೂ ಮಾತಾಡದಿರೋವಂಥದ್ದು ಅದನ್ನು ಒಂದು ರೀತಿಯ ಅಡ್ವಾಂಟೇಜ್ ಆಗಿ ತೊಗೊಂಡಿರೋದು ಕೂಡ ಒಂದು ಉತ್ತಮ ಅಂತಲೇ ಹೇಳಬೇಕು. ಬಟ್ ಅಟ್ಲೀಸ್ಟ್ ಅಲ್ಲಿ ಮಾತಾಡಬೇಕಾಗಿತ್ತು ಅವರು ರಾಶಿಕಾ ಆ್ಯಂಡ್ ಸೊ ಸ್ಪಂದನ ಬಗ್ಗೆ ಸೊ ಕೆಲವೊಂದು ಹೇಳಿಕೆಗಳು ಬಂದಾಗ ಸೊ ರಕ್ಷಿತಾ ಬಂದೆಲ್ಲ ಆ ಥರ ಅಲ್ಲ ಅಂತ ಹೇಳಬೇಕಾಗಿತ್ತು ಅಂತ ಅಲ್ಲಿ ನಾನು ಕೂಡ ಹೇಳ್ತಾ ಇದ್ದೀನಿ. ಆ್ಯಂಡ್ ಸುದೀಪ್ ಸರ್ ಕೂಡ ಕೊನೆಯಲ್ಲಿ ಹೇಳಿರುವಂಥದ್ದು. ಓಕೆ, ಸೊ ಉತ್ತಮವಾಗಿ ಜಾನ್ವಿ ಅಂತೂ ತೊಗೊಂಡಿದ್ದಾರೆ. ಆ್ಯಂಡ್ ಅವರಿಗೆ ಒಂದು ಒಳ್ಳೆ ಅವಕಾಶ ಇವಾಗಿಂದ ಸ್ವಲ್ಪ ಅವರ ತಮ್ಮ ಗೇಮ್ನ ತಾವು ಆಡಲಿಕ್ಕೆ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ಹೋದರೆ ಬೆಟರ್ ಅಂತ ಅನಿಸುತ್ತೆ. ಓಕೆ, ಆ್ಯಂಡ್ ಕಳಪೆ ಅಂತ ಬಂದಾಗ ಧ್ರುವಂತ್. ಸೊ ಧ್ರುವಂತ್ ಅಗೇನ್ ಅವ್ನ ಒಂದು ಕಾಲ ಮೇಲೆ ಅವನೇ ಒಂಥರ ಕಲ್ಲು ಹಾಕೋಣ ಅಂತ ಅನಿಸುತ್ತೆ. ರೀಸನ್ಗಳು ಎಲ್ಲ ಕೂಡ ಅವನಿಗೆ ಕರೆಕ್ಟ್ ಅಂತ ಅನಿಸಿದೆ. ಸೊ ಅದಕ್ಕೋಸ್ಕರ ಅವನು ನನ್ನ ಪ್ರಕಾರ ಕಳಪೆನೆ ಅಂತ ಹೇಳ್ತೀನಿ. ಸ್ವಲ್ಪ ಅವನು ಒಂದೊಂದು ವಾರ ಆನ್ ಆ್ಯಂಡ್ ಆಫ್ ಆಗ್ತಾನೆ. ಬಟ್ ಅದನ್ನೆಲ್ಲ ಬಿಟ್ಟು ಸೊ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಆಡಿದ್ರೆ ಬೆಟರ್ ಆಗುತ್ತೆ ಅಂತ ನನಗನ್ಸುತ್ತೆ. ರಿಷಾ ಅವರು ವರ್ಸಸ್ ನಮ್ಮ ಮಲ್ಲಮ್ಮ ಅವರ ಮಧ್ಯೆ ಒಂದು ಕಿತ್ತಾಟ ನಡೆಯುತ್ತೆ. ಬಿಕಾಸ್ ಅಲ್ಲಿ ಮಲ್ಲಮ್ಮ ಅವರು ಕಳಪೆ ಅಂತ ರಿಷಾ ಅವ್ರಿಗೆ ಕೊಟ್ಟಿರ್ತಾರೆ. ಅಂದರೆ ಕೆಲಸ ಏನೂ ಮಾಡಲ್ಲ ಮನೆಯಲ್ಲಿ, ನೀವೇ ಮಾಡಿ ಅಂತಾರೆ, ಹಾಗೆ ಹೀಗೆ ಅನ್ನೋದ್ರ ಬಗ್ಗೆ ರಿಷಾ ಅರ್ಥ ಮಾಡ್ಕೊಬೇಕೇನೋ ಅಂತಂದರೆ ಮನೆ ಕೆಲಸ ಅಂತ ಬಂದಾಗ ಕೆಲವೊಂದು ಸರಿ ಮಾಡ್ಕೊಬೇಕಾಗುತ್ತೆ. ಅಥವಾ ಮಲ್ಲಮ್ಮ ಅಂತ ಬಂದಾಗ ಕೂಡ ಅಷ್ಟೇ, ಮಲ್ಲಮ್ಮ ಅವರು ಕೆಲವೊಂದು ರೀಸನ್ಗಳು ಕೊಡಬೇಕು ಅಂತಂದರೆ ಅವ್ರ ತಲೆಯಲ್ಲಿ ಏನು ಬರುತ್ತೆ ಅದನ್ನು ಡೈರೆಕ್ಟಾಗಿ ಹೇಳ್ತಾರೆ, ಪಾಲಿಶ್ಡಾಗಿ ಹೇಳಲ್ಲ. ಸೊ ಅಗೇನ್ ಅವರು ಕೂಡ ರಿಷಾ ಅರ್ಥ ಮಾಡ್ಕೊಬೇಕು. ಜನ ನೋಡ್ತಿದ್ದಾರೆ, ಓಕೆ, ಜನಗಳೇನು ದಡ್ರಲ್ಲ, ಜನ ನೋಡ್ತಿರ್ಬೇಕಾದ್ರೆ ಸೊ ಜನ ಡಿಸೈಡ್ ಮಾಡ್ತಾರೆ ಅಂತ ಅಟ್ಲೀಸ್ಟ್ ಸುಮ್ಮನೆ ಆಗಬೇಕು ಅಂತ ನನಗನ್ಸುತ್ತೆ. ಓಕೆ, ಸೊ ಇದಾದಮೇಲೆ ಅಲ್ಲಿ ಗಿಲ್ಲಿ ಧ್ರುವಂತ್ ಹತ್ರ ಮಾತಾಡ್ತಿರೋವಂಥದ್ದು, ಅಂದರೆ ಧ್ರುವಂತ್ ಇವಾಗ ಜೈಲಲ್ಲಿದ್ದಾನಲ್ಲ ಅವ್ನು ತರಕಾರಿ ಕಟ್ ಮಾಡಬೇಕಾಗತ್ತೆ. ಸೊ ಇಂಥ ಟೈಮಲ್ಲಿ ನೀನು ಅಶ್ವಿನಿ ಮಾಡ್ದಂಗೆ ಮಾಡೋಕೆ ಹೋಗ್ಬೇಡ. ಸೊ ನಿನ್ನೆ ಕಟ್ ಮಾಡೋಣ, ಅವತ್ತು ನೋಡಿದ್ರೆ ಮೀನ್ಸ್ ಬರೀ ಪುಳಿಯೋಗರೆ ಮಾಡ್ಕೊಂಡೆ ತಿಂದು ಮಲ್ಕೊಂಡ್ವಿ ಹೊಟ್ಟೆ ಹಸ್ಕೊಂಡು. ಸೊ ಅವ್ರ ಥರ ಮಾಡಬೇಡ ಅಂತ ರೇಗಿಸ್ತಾ ಇದ್ದ ಅಶ್ವಿನಿ ಅವರಿಗೆ. ಓಕೆ, ಸೊ ಇದಾದಮೇಲೆ ಅಲ್ಲಿ ಜಾನ್ವಿ ಆ್ಯಂಡ್ ಸೂರಜ್ ಕಿಚನ್ ಒಳಗಡೆ ತರಕಾರಿ ಕೆಲಸ ಮಾಡ್ತಿರ್ತಾರೆ. ಅವಾಗ ಸೂರಜ್ ಕೇಳುವಂಥದ್ದು ಏನಾದರೂ ಹೆಲ್ಪ್ ಬೇಕಾ ಅಂತ. ಸೊ ಜಾನ್ವಿ ಹೇಳುವಂಥದ್ದು ಅಲ್ಲಿ ಇದ್ದೇ ಅಲ್ಲ ತರಕಾರಿ ಸ್ವಲ್ಪ ಕಟ್ ಮಾಡಿ ಅಂತ. ಹಂಗೆ ಹಿಂಗೆ ಹೋಗ್ಬಿಟ್ಟು ಅಲ್ಲಿ ಸೂರಜ್ ತರಕಾರಿ ಕಟ್ ಮಾಡ್ತಾನೆ. ಇನ್ನೇನು ಆಯ್ತಲ್ಲ, ರೂಲ್ಸ್ ಬ್ರೇಕು. ಜೈಲಲ್ಲಿರುವಂಥ ಧ್ರುವಂತ್ ಕಟ್ ಮಾಡಬೇಕಾಗಿತ್ತು, ಸೂರಜ್ ಕಟ್ ಮಾಡ್ದ. ಹಾಗೆ ಅದಕ್ಕೋಸ್ಕರನೇ ಅಲ್ಲಿ ಬಿಗ್ ಬಾಸ್ ಅವ್ರು ಹೇಳ್ಬಿಡ್ತಾರೆ, ಸೊ ಕಾಫಿ ಪೌಡ್ರು ಚಿಕನ್ನು ವಾಪಸ್ ತಂದು ಕೊಡ್ರಪ್ಪ, ರೂಲ್ ಬ್ರೇಕ್ ಆಗಿದೆ ಅಂತ ಹೇಳ್ತಾರೆ. ನಾನು ಹೇಳಿಲ್ವಾ ನಿನ್ನೆ ಎಪಿಸೋಡಲ್ಲಿ ಯಾವಾಗೂ ಹೇಳಿದೆ, ನಾನು ಈ ಮನೆಗೂ ಆ ಒಂದು ಲಕ್ಸುರಿಗೂ ಹಾಗೆ ಬರಲ್ಲ. ಓಕೆ, ಇದಾದಮೇಲೆ ಅಶ್ವಿನಿ ಅವರು ಅಲ್ಲಿ ಕಣ್ಣೀರು ಹಾಕ್ತಾಯಿದ್ರು ನಮ್ಮ ಧ್ರುವಂತ್ ಎದುರುಗಡೆಗೆ. ಕಾರಣ ಏನು ಅಂತಂದರೆ ಅವ್ರು ಕಳಪೆ ಆದಾಗ ರಘು ಅವರು ಮತ್ತು ಕಾವ್ಯ ಅವರೆಲ್ಲ ಏನೇನೋ ಮಾತಾಡಿದ್ರಂತೆ, ಇವ್ರನ್ನ ಟಾರ್ಗೆಟ್ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ರಘು ಹೇಳಿದ್ರಂತೆ. ನನಗಂತೂ ಎಲ್ಲೂ ಕೇಳಿಸಿಲ್ಲಪ್ಪ ಆ ಥರ ಟಾರ್ಗೆಟ್ ಮಾಡ್ತೀವಿ, ಇವಳಿಗೆ ತುಳಿತೀವಿ, ಹಂಗೆ ಹಿಂಗೆ ಅನ್ನೋ ಅಂಥದ್ದು. ಕಣ್ಣೀರಂತೂ ಹಾಕ್ತಾ ಇದ್ರು. ಅವ್ರ ತಂದೆ ಬಗ್ಗೆ ಏನೋ ಕಾವ್ಯ ಏನೋ ಮಾತಾಡಿದ್ರಂತೆ, ಅಪ್ಪ ಐ ಲವ್ ಯು ಅನ್ನೋ ರೀತಿಯಲ್ಲಿ ಏನೋ ಸಾಂಗ್ ಹೊಡೆದ್ರಂತೆ. ಐ ಡೋಂಟ್ ನೋ, ಕಾವ್ಯ ನನ್ನ ಪ್ರಕಾರ ಆ ಥರ ಹಾಡ್ಲಿಕ್ಕಿಲ್ಲ ಅನ್ಕೊತೀನಿ. ಸೊ ಅಶ್ವಿನಿ ಅವರು ಯಾವ ಒಂದು ಅರ್ಥದಲ್ಲಿ ಹೇಳ್ಕೊಳ್ತಿದ್ದಾರೋ ಅರ್ಥ ಆಗ್ತಿಲ್ಲ ನನಗಂತೂ. ಓಕೆ, ಸೊ ಇದಾದಮೇಲೆ ಅಶ್ವಿನಿ, ರಾಶಿಕಾ ಆ್ಯಂಡ್ ರಿಷಾ ಅವರು ಸೊ ಅಲ್ಲಿ ಈ ಮನೆಯ 3 ಡೌರ್ ರಾಣಿಗಳು ಯಾರು ಅಂತ ಕೇಳಿದ್ರೆ ಸೊ ಅದು ಕಾವ್ಯ, ಸ್ಪಂದನ ಆ್ಯಂಡ್ ರಕ್ಷಿತಾ ಅಂತ ಏನೋ ಮಾತಾಡ್ತಾ ಇದ್ರು. ಸೊ ಅದಕ್ಕೋಸ್ಕರ ಅಲ್ಲಿ ಈ ಥರ ಏನಾದರೂ ಬಿಗ್ ಬಾಸ್ ಸುದೀಪ್ ಸರ್ ಕೇಳಿದ್ರೆ ವೀಕೆಂಡಲ್ಲಿ ಸೊ ಅಲ್ಲಿ ನಾನು ಕೈ ಎತ್ತೀನಿ ಅನ್ನೋ ರೀತಿಯಲ್ಲಿ ಏನೋ ಹೇಳ್ತಾ ಇದ್ರು ಯಾರು ರಾಶಿಕಾ ಅವರು. ಬಟ್ ಅಶ್ವಿನಿ ಹೇಳ್ತಿರೋಂಥದ್ದು ನಾನು ಆ ಡಿಸ್ಕಷನ್ ಕೇಳಿಸ್ಕೊಳ್ಳಿಲ್ಲಪ್ಪ ಅಂತ. ಇದೇ ಎಸ್ಕೇಪಿಸಮ್ ಅನ್ನೋವಂಥದ್ದು. ನಾನು ಹೇಳೋವಂಥದ್ದು ಗೊತ್ತಾ, ಇವರು ಕೆಲವು ಜನಕ್ಕೆ ಹಿಂದೆಗಡೆ ಏನಕ್ಕೆ ಮಾತಾಡ್ತೀರಾ ನೀವು ಅಂತ. ಅದು ದೇವ್ರಾಣೆಗೂ ಇವ್ರಿಗೆ ಬ್ಯಾಕ್ ಫೈರ್ ಆಗ್ತಿದೆ. ಅವರು ಈ ಥರ ಮಾತಾಡಿ ನೀವು ಕೆಟ್ಟವ್ರು ಆಗ್ತಿದ್ದೀರ ಅಂತ ನನಗನ್ಸುತ್ತೆ. ಸೊ ರಾಶಿಕಾ ಆದರೂ ಆಗಿರ್ಬೋದು, ರಿಷಾ ಆದರೂ ಆಗಿರ್ಬೋದು, ಅಶ್ವಿನಿ, ಸೊ ಈ 3 ಜನಕ್ಕೂ ಅದು ಏನು ಅರ್ಥ ಆಗ್ತಿದೆಯೋ ಈ ಗೇಮ್ ಬಗ್ಗೆ ನಂಗೆ ಗೊತ್ತಿಲ್ಲ. ಏನಂದರೆ ಯಾರು ನೋಡೋಲ್ಲ, ಯಾರು ಕೇಳಿಸ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದಾರಾ ಹೇಗೆ? ಅದರಲ್ಲಿ ಬೇರೆ 24 hours ಬೇರೆ ಲೈವ್ ಬೇರೆ ಇದೆ. ಸೊ ಅಟ್ಲೀಸ್ಟ್ ಎಪಿಸೋಡಲ್ಲಿ ಬಂದಿಲ್ಲ ಅಂದ್ರೂ ಕೂಡ ಜನ ಅಲ್ಲಿ ನೋಡ್ತಿದ್ದಾರೆ.
ಓಕೆ, ಅದನ್ನ ಅರ್ಥ ಮಾಡ್ಕೊಬೇಕು. ಅದಾದ್ಮೇಲೆ ಇಲ್ಲಿ ಸುದೀಪ್ ಸರ್ ಎಂಟ್ರಿ ಆಗುತ್ತೆ. ಆ್ಯಂಡ್ ಸುದೀಪ್ ಸರ್ ಎಂಟ್ರಿ ಆದ್ಮೇಲೆ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಒಂದು ಶುಭಾಶಯ ಕೂಡ ಹೇಳ್ತಾರೆ. ಜೊತೆಗೆ ಸರಿ ತಪ್ಪು ದೃಷ್ಟಿಕೋನದ ಬಗ್ಗೆ ಮೇ ಬಿ ಮಾತಾಡೋಣ ಅನ್ನೋ ರೀತಿಯಲ್ಲಿ ಒಂದು ದೊಡ್ಡದಾಗಿ ಒಂದು ಡೈಲಾಗ್ ಹೊಡೆದು, ಸೊ ಇದ್ರ ಬಗ್ಗೆ ಮೇ ಬಿ ಇವತ್ತಿನ ಚರ್ಚೆ ಇರುತ್ತೆ ಅನ್ನೋ ರೀತಿಯಲ್ಲಿ ಒಂದು ಹಿಂಟ್ಕೊಂಡು ಹೋದ್ರು. ಬಟ್ ಅದಾದ್ಮೇಲೆ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ನಡೆಯುತ್ತೆ ಬಿಗ್ ಬಾಸ್ ಮನೆ ಒಳಗಡೆಗೆ. ಆ್ಯಂಡ್ ಕ್ಯಾಪ್ಟನ್ ಧನುಷ್ ಅವರು ನಾಡಧ್ವಜನ ಹಾರಿಸ್ತಾರೆ. ಒಂದು ರೀತಿಯಲ್ಲಿ ಅವ್ರಿಗೆ ಒಂದು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಾರ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಸೊ ಬಿಗ್ ಬಾಸ್ ಮನೆ ಒಳಗಡೆ ಧ್ವಜಾರೋಹಣ ಮಾಡೋದಿದೆಯಲ್ಲ, ಗುಡ್. ಓಕೆ, ಇದಾದ್ಮೇಲೆ ನಾಡಗೀತೆ ಆಗುತ್ತೆ. ಆ್ಯಂಡ್ ಬಿಗ್ ಬಾಸ್ ಟೀಮಿಂದ ಕೂಡ ಅಲ್ಲಿ ಸೆಲೆಬ್ರೇಷನ್ ನಡೆಯುತ್ತೆ. ಓಕೆ, ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಸೊ ಇದಾದ್ಮೇಲೆ ಸುದೀಪ್ ಸರ್ ಎಂಟ್ರಿ ಆಗುತ್ತೆ. ಎಲ್ಲರೂ ಕೂಡ ಹೇಗಿದ್ದೀರಾ ಅಂತ ಕೇಳ್ತಾರೆ. ಆ್ಯಂಡ್ ಕ್ಯಾಪ್ಟನ್ ಧನುಷ್ ಅವರಿಗೆ ಕಂಗ್ರ್ಯಾಟ್ಸ್ ಅಂತ ಹೇಳಿರುವಂಥದ್ದು ಅದೊಂದು ಖುಷಿ ಆಯಿತು. ಆ್ಯಂಡ್ ಪ್ರಿನ್ಸಿಪಲ್ ರಘು ಬಗ್ಗೆ ಕೇಳಿರುವಂಥದ್ದು, ಅಂದರೆ ಸ್ಟೂಡೆಂಟ್ ಹೇಗಿತ್ತು ಈ ಒಂದು ಲೈಫು, ಮೀನ್ಸ್ ಆ ಒಂದು ಕಾಲೇಜ್ ಲೈಫ್ ಅನ್ನುವಂಥದ್ದು. ಆ್ಯಂಡ್ ಅಲ್ಲಿ ಹೇಳುವಂಥದ್ದು ಯಾರು ನಮ್ಮ ಪ್ರಿನ್ಸಿಪಲ್ ರಘು ಅವರು, ಸ್ವಲ್ಪ ಸ್ಟೂಡೆಂಟ್ಗಳ ಟಾರ್ಚರ್ ಜಾಸ್ತಿ ಆಗಿತ್ತು, ಆಮೇಲೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅನ್ನೋ ರೀತಿಯಲ್ಲಿ ಕೆಲವೊಂದು ಇದನ್ನ ಹೇಳಿರುವಂಥದ್ದು ಮಾತುಗಳನ್ನು. ಆ್ಯಂಡ್ ಇದಾದ್ಮೇಲೆ ಅಲ್ಲಿ ಪ್ರಿನ್ಸಿಪಲ್ ಬಗ್ಗೆ ಅಭಿಪ್ರಾಯಗಳನ್ನು ಕಲೆಕ್ಟ್ ಮಾಡ್ಕೊತಾರೆ. ಆ್ಯಂಡ್ ಕಾಲೇಜ್ ಸ್ಟೂಡೆಂಟ್ ಬಗ್ಗೆ ರೀತಿಯಲ್ಲಿ ಏನೇನು ಅನ್ನಿಸ್ತು ಅನ್ನೋ ರೀತಿಯಲ್ಲಿ ಅವ್ರ ಕಂಟೆಸ್ಟೆಂಟ್ಗಳ ಒಂದು ಅಭಿಪ್ರಾಯಗಳನ್ನ ತಗೊತಾರೆ. ಫಸ್ಟಿಗೆ ಕೇಳಿರುವಂಥದ್ದು ಮಲ್ಲಮ್ಮಂಗೆ. ಪಾಪ ಮಲ್ಲಮ್ಮ ಅತ್ತೆ ಬಿಟ್ರು. ಸೊ ಅವರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ. ಅಂದರೆ ಓದಿದ್ರೆ ಇವರಾಗೆ ನಾನು ಕೂಡ ಚೆನ್ನಾಗಿ ಮೀನ್ಸ್ ಮಾಡ್ತಿದ್ದೆ ಅನ್ನೋ ರೀತಿಯಲ್ಲಿ ಹೇಳಿ ಸೊ ಕಣ್ಣೀರಾಗ್ದ್ರು. ನಿಜವಾಗ್ಲೂ ಬೇಜಾರಾಯ್ತು ನನಗಂತೂ. ಓಕೆ, ಇದಾದ್ಮೇಲೆ ರಘು ಹೇಳಿರುವಂಥದ್ದು, ಸೊ ಚಾಲೆಂಜಿಂಗ್ ಇತ್ತು ಸರ್, ಇಲ್ಲಿ ನಿದ್ದೆ ಸರಿಯಾಗಿ ಮಾಡ್ಲಿಕ್ಕೆ ಆಗಿಲ್ಲ. ಆಮೇಲೆ ಪೇರೆಂಟ್ಸ್ ಮೀಟಿಂಗ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಸ್ವಲ್ಪ ಕಷ್ಟ ಆಯಿತು ಅನ್ನೋ ರೀತಿಯಲ್ಲಿ ನಮ್ಮ ರಘು ಅವ್ರು ಹೇಳಿದ್ರು. ಖಂಡಿತವಾಗ್ಲು ಆ ಟೈಮಲ್ಲಿ ಮನೆಯವರು ಏನಂತಂದರೆ ಕೆಲವೊಂದು ಮಾತುಗಳು ಆಡಿದಾಗ ಅಲ್ಲಿ ಏನೂ ಮಾತಾಡಲಿಲ್ಲ ರಘು. ಮೇ ಬಿ ಮನೆಯವ್ರ ಜೊತೆಗೆ ಎಲ್ಲಿ ನಾನು ವಾದ ಮಾಡಲಿ ಅನ್ನೋ ಒಂದು ಇದ್ರ ಮೇಲೆ ಸೊ ಮಾಡಿಲ್ಲ ಅಂತ ಅನಿಸುತ್ತೆ. ಓಕೆ, ಇದಾದಮೇಲೆ ದೃಷ್ಟಿಕೋನದ ಬಗ್ಗೆ ಒಂದು ಚರ್ಚೆ ನಡೆಯುತ್ತೆ. ಕ್ಯಾಪ್ಟನ್ ರಘು ಬಯಾಸ್ಡ್ ಇದ್ರ ಅಂತ. ಬಿಕಾಸ್ ಅಲ್ಲಿ ಏನಾಯಿತು ಅಂತಂದರೆ ಗಿಲ್ಲಿ ವರ್ಸಸ್ ಚಂದ್ರಪ್ರಭಾ ಅಂತ ಬಂದಾಗ ವಾದ ಪ್ರತಿವಾದ ಆದಮೇಲೆ ಸೊ ಅಲ್ಲಿ ನಾಮಿನೇಟ್ ಮಾಡಿರೋವಂಥದ್ದು ಎಲಿಮಿನೇಷನ್ಗೆ ನಮ್ಮ ರಘು ಅವರು ಗಿಲ್ಲಿನ ಮಾಡ್ತಾರೆ. ಚಂದ್ರಪ್ರಭಾ ಯಾವ ರೇಂಜಿಗೆ ವಾದ ಮಾಡಿದ್ರು ಅನ್ನೋದು ಅರ್ಥ ಆಗಲಿಲ್ಲ ನನಗೆ. ಅಥವಾ ಬಿಗ್ ಬಾಸ್ ಮನೆ ಒಳಗಡೆ ಗಿಲ್ಲಿಗಿಂತ ಅದು ಯಾವುದ್ರಲ್ಲಿ ಬೆಟರ್ ಆಗಿದೆ ಅಂತ ಕೂಡ ಅರ್ಥ ಆಗಲಿಲ್ಲ. ನಾನು ಅವತ್ತು ಕೂಡ ಹೇಳಿದ್ದೆ, ನನ್ನ ಪ್ರಕಾರ ರಘು ಅವರು ಒಂದು 2-3 ಡಿಸಿಷನ್ ಆ ಒಂದು ಚಟುವಟಿಕೆಯಲ್ಲಿ ಟಾರ್ಗೆಟ್ ಮಾಡೇ ತೊಗೊಂಡಿದ್ದಾರೆ ಅಂತ ನನಗನ್ನಿಸ್ತು. ಒಂದು ಗಿಲ್ಲಿದು, ಇನ್ನೊಂದು ಧನುದು, ಆಮೇಲೆ ಇನ್ನೊಂದು ಅಶ್ವಿನಿದು ಅಂತ. ಯಾಕಂದರೆ ಅಲ್ಲಿ ನನ್ನ ಪ್ರಕಾರ ಅಲ್ಲಿ ವಾದ ಮಾಡಿದಂಥವ್ರು, ಪ್ರತಿವಾದ ಮಾಡಿದಂಥವ್ರು ಕೂಡ ಅವರು ಕರೆಕ್ಟಾಗಿ ಗೆದ್ದಂಥವ್ರು ಧನುಷ್ ಆ್ಯಂಡ್ ಗಿಲ್ಲಿ ಆ್ಯಂಡ್ ನನ್ನ ಪ್ರಕಾರ ಅಶ್ವಿನಿ ಅಂತ ಅನ್ನಿಸ್ತು. ಬಟ್ ಇಲ್ಲಿ ಗಿಲ್ಲಿ ಮಾತಾಡಿದ್ರು. ಆ್ಯಂಡ್ ಆ ಒಂದು ಡಿಸಿಷನ್ನ ಯಾವ ರೀತಿಯಲ್ಲಿ ತೊಗೊಂಡ್ರಿ ನೀವು ಅಂತ ರಘುಗೆ ಕೇಳುವಂಥದ್ದು ಸುದೀಪ್ ಸರು. ಅವ್ರು ಕೆಲವೊಂದು ಹೀಗೆ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಚಂದ್ರಪ್ರಭಾಗೆ ಇನ್ನೊಂದು ಸಾರಿ ಹೇಳುವಂತಂದರೆ ಅವ್ನು ಏನೇನೋ ಹೇಳ್ತಾವನೆ, ಬಿಗ್ ಬಾಸ್ ಅನ್ನೋದು ರಿಯಾಲಿಟಿ ಶೋ ಅಲ್ಲ, ಹಾಗೆ ಹೀಗೆ ಅನ್ನೋವಂಥದ್ದು ಏನೇನೋ ಬೊಗಳ್ತಾವನೆ. ಸೊ ಇದ್ರ ಮೇಲೆ ನೀವು ಡಿಸಿಷನ್ ತಗೊಂಡ್ರೆ ನೀವು ಅಂತ ಕೇಳಿದ್ದು ಸುದೀಪ್ ಸರ್ ರಘುಗೆ. ಆ್ಯಂಡ್ ರಘು ಇಲ್ಲ, ಅವರು ಆ ಥರ ಕರೆಕ್ಟಾಗಿ ಹೇಳಿದ್ರು ಸರ್. ಅದು ಅವತ್ತು ಅಂದರೆ ಬಿಗ್ ಬಾಸ್ ಶೋ ಅಂದರೆ ಬರೀ ಕಾಮಿಡಿ ಅಲ್ಲ, ಸೊ ಅದು ಬಿಟ್ಟು ಟಾಸ್ಕು ಅದು ಇದು ಎಲ್ಲ ಅಂತ ಹೇಳಿದ್ರು. ಬಟ್ ನನ್ನ ಪ್ರಕಾರ ಇದು ನಾನು ಒಪ್ಪೋದೇ ಇಲ್ಲ. ಚಂದ್ರಪ್ರಭಾ ಅಗೇನೆಸ್ಟ್ ಗಿಲ್ಲಿ ಅಂದರೆ ಚಂದ್ರಪ್ರಭಾ ವಿನ್ ಅವರು ಸರಿ ಅಂತ ಹೇಳ್ತಾರೆ ಅಂತಂದರೆ ಆಟದಲ್ಲಿ ನಾನು ಒಪ್ಪೋದೇ ಇಲ್ಲ ಅಂತಲೇ ಹೇಳ್ತೀನಿ. ಓಕೆ, ಸೊ ಇದಾದಮೇಲೆ ಅಲ್ಲಿ ರೆಡ್ ಟೀಮ್ ಆ್ಯಂಡ್ ಬ್ಲೂ ಟೀಮ್ ಅಂತ ಬಂದಾಗ ಸೊ ಬ್ಯಾಚ್ ಅನ್ನೋದು ಎಲ್ಲೂ ಕೂಡ ಕಾಣಿಸ್ಲೇ ಇಲ್ಲ. ಎಲ್ಲೂ ಕೂಡ ಮಿಂಗಲ್ ಆಗಿದ್ರಿ ಅಂತ ಅದ್ರ ಬಗ್ಗೆ ಸ್ವಲ್ಪ ಉಗಿದ್ರು ಅಂತಲೇ ಹೇಳ್ಬೋದು. ಮೀನ್ಸ್ ಎಲ್ಲೂ ಕೂಡ ಅವರು ಟಾಸ್ಕ್ ಅನ್ನೋ ರೀತಿಯಲ್ಲಿ ನೋಡಲೇ ಇಲ್ಲ. 24/7 ಒಂದು ಪೂರ್ತಿ ವೀಕ್ ಇರುತ್ತೆ ಅಂತ ಅಂದರೆ ಸೊ ಹಾಸ್ಟೆಲ್ ಅಂತ ಮಾಡಿದ್ದಾದ್ಮೇಲೂ ಕೂಡ ಅಷ್ಟೇ ಅವರವರ ಒಂದು ಬ್ಯಾಚ್ ಅವ್ರವ್ರ ಒಂದು ಕಡೆನೇ ಮಲ್ಕೋಬೇಕೆ ಹೊರತು ಸೊ ಬೇರೆಯವ್ರ ಜೊತೆಗೆ ಸೇರೋವಂಥದ್ದು ಇರಬಾರ್ದು ಅನ್ನೋದು ಅಲ್ಲಿ ಕ್ಲಿಯರ್ ಆಗಿ ಹೇಳೋದು. ಇನ್ನೊಂದು ಹೇಳ್ತಾರೆ, ಸಖತ್ತಾಗಿ ಹೇಳಿದ್ರು ಇದನ್ನ. ಸೊ ನಿಮ್ಮ ಮನೆಯಿಂದ ಸೊ ಬಂದ ಫೋನ್ ಕಾಲ್ಗಳನ್ನು ಸೀರಿಯಸ್ ಆಗಿ ತಗೊಂಡ್ರು, ನಿಮ್ಮಂಥ ಮುಟ್ಟಾಳರು ಯಾರು ಇಲ್ಲ ಅಂತ ಹೇಳಿದ್ರು. ಬಿಕಾಸ್ ಅಲ್ಲಿ ಏನಾಯಿತು ಅಂದರೆ ಕೆಲವರೆಲ್ಲ ಅಂದರೆ ಮನೆಯವರು ತುಂಬ ಚೆನ್ನಾಗಿ ಮಾತಾಡಿದ್ದಕ್ಕೆ ನಾವು ಸರಿಗಿದ್ದೀವಿ, ನಾವು ಏನು ತಪ್ಪೇ ಮಾಡಿಲ್ಲ ಅನ್ನೋ ರೇಂಜಿಗಿದ್ರು. ನಾನು ಅವತ್ತು ಕೂಡ ಹೇಳಿದ್ದೆ, ಏನು ಗೊತ್ತಾ, ಸೊ ಮನೆಯವ್ರು ಏನೋ ಡಿಫೆಂಡ್ ಮಾಡ್ಕೊತಿದ್ದಾರೆ, ಜೊತೆಗೆ ಡಿಫೆಂಡ್ ಮಾಡ್ಕೊಳ್ಳಿ ಬೇಡ ಅಂತ ಹೇಳ್ತಾರೆ. ಬಟ್ ಅಟ್ಲೀಸ್ಟ್ ಕೆಲವೊಂದು ಬುದ್ಧಿ ಮಾತುಗಳನ್ನು ಹೇಳಬೇಕಾಗಿತ್ತು ಅಂತ ನನಗನ್ನಿಸ್ತು. ಮುಖ್ಯವಾಗಿ ಅಶ್ವಿನಿ ಆದರೂ ಆಗಿರ್ಬೋದು, ಇಲ್ಲಿ ರಾಶಿಕಾ ಆದರೂ ಆಗಿರ್ಬೋದು. ಸೊ ಇವರ ಒಂದು ಪೇರೆಂಟ್ಸ್ ಅಂತ ಬಂದಾಗ ಯಾರು ಮಾತಾಡಿದ್ದಾರೆ ಸೊ ಅವರೆಲ್ಲೂ ಕೂಡ ಅವರು ಬಿಟ್ಟು ಕೊಡಲೇ ಇಲ್ಲ, ಅಥವಾ ಒಂದು ಬುದ್ಧಿ ಮಾತು ಕೂಡ ಹೇಳಿಲ್ಲ. ಒಂದು ಒಳ್ಳೆ ಅವಕಾಶ ಇತ್ತು ಅವ್ರಿಗೆ. ಸೊ ಇದರಲ್ಲಿ ಸ್ವಲ್ಪ ನೀನು ತಿದ್ದುಕೋ ಅಂತ. ನನಗೆ ಖುಷಿಯಾಗಿರುವಂಥದ್ದು ಧನುಷ್ ಅವರ ತಾಯಿ ಹೇಳಿದ್ರಲ್ಲ, ಮಗ ನೀನು ಸ್ವಲ್ಪ ರೀಸನ್ಗಳು ಕೊಡೋ ಟೈಮಲ್ಲಿ ಸ್ವಲ್ಪ ಅಂದರೆ ಲಾಂಗ್ ಆಗಿರೋಂಥ ರೀಸನ್ ಕೊಡು ಅಂತಂದರೆ ವಿಸ್ತಾರವಾಗಿ ಹೇಳು ಅನ್ನೋ ರೀತಿಯಲ್ಲಿ. ಅವ್ರು ಧನುಷ್ ಏನು ಮಾಡ್ತಾನೆ, ಚಿಕ್ಕದಾಗಿ ಹೇಳು ಅಲ್ಲೇ ಮುಗಿಸ್ಬಿಡ್ತಾನೆ, ದೊಡ್ಡದು ಮಾಡೋದು ಬೇಡ ಅಂತ. ಬಟ್ ಅದನ್ನು ಸ್ವಲ್ಪ ಅವ್ರು ರೀಸನ್ ಕೊಡೋ ಟೈಮ್ ಸ್ವಲ್ಪ ಲಾಂಗ್ ಆಗಿ ಹೇಳಬೇಕು ಅಂತ ಅವ್ರ ತಾಯಿ ಹೇಳಿದ್ರು. ನನಗೆ ಅದು ಖುಷಿ ಆಯಿತು. ಬಟ್ ರಾಶಿಕಾ ಆ್ಯಂಡ್ ಅಶ್ವಿನಿ ಅಂತ ಬಂದಾಗ ಇನ್ನು ಕೆಲವರು ಇರ್ಬೋದು, ಬಟ್ ನಂಗೆ ತಲೆ ಇರೋದು ಇವರಿಬ್ಬರೇ. ಸೊ ಅಂಥ ಟೈಮಲ್ಲಿ ಅಲ್ಲಿ ತುಂಬ ಅವರು ಡಿಫೆಂಡ್ ಮಾಡ್ಕೊಂಡ್ಬಿಟ್ರು ಅವರ ಒಂದು ಕಂಟೆಸ್ಟೆಂಟ್ಗಳಿಗೆ. ನಾನು ಅದು ಎಲ್ಲೋ ತಪ್ಪು ಅಂತ ನನಗೆ ಅನಿಸ್ತು. ಓಕೆ, ಆಮೇಲೆ ಅದಾದಮೇಲೆ ರಾಶಿಕಾ ಹೊರಗಡೆ ಬಂದು ಕಿರ್ಚಾಡಿದ್ರು, ನೀವೇನು ಕೌಂಟ್ರೇ ಕೊಡಲಿಲ್ಲ, ಏನು ಮಾತೇ ಆಡಲಿಲ್ಲ ಅನ್ನೋವಂಥದ್ದಾಯಿತು. ಸೊ ಇದು ಎಲ್ಲೋ
ತಪ್ಪು ಅಂತ ಅನ್ನಿಸುತ್ತೆ. ಸೊ ಅದಕ್ಕೋಸ್ಕರನೇ ಸುದೀಪ್ ಸರ್ ಹೇಳಿರುವಂಥದ್ದು, ನಿಮ್ಮ ಮನೆಯಿಂದ ಬಂದಂಥ ಫೋನ್ ಕಾಲ್ಗಳನ್ನ ನೀವು ಸೀರಿಯಸ್ಸಾಗಿ ತಗೊಂಡ್ರೆ ನಿಮ್ಮಂಥ ಮುಟ್ಟಾಳರು ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ. ಎಷ್ಟೇ ಆಗಲಿ ತಮ್ಮ ಮಕ್ಕಳನ್ನ ಯಾರು ಕೂಡ ಬಿಟ್ಕೊಡಲ್ಲ. ಸೊ ಅದೇ ಒಂದು ನಿರ್ಧಾರ ಪೇರೆಂಟ್ಸ್ ಆಗಿತ್ತು ಅಂತ ನಾನು ಹೇಳ್ತೀನಿ. ಅವ್ರದ್ದು ಕೂಡ ತಪ್ಪು ಅಂತ ಹೇಳಲ್ಲ, ಬಟ್ ಅಟ್ಲೀಸ್ಟ್ ಗೇಮು ಅಂತ ಬಂದಾಗ ಎರಡೂ ಕಡೆಯಿಂದ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಸೊ ಅದು ಎಲ್ಲೋ ಅವ್ರು ಮಾಡಲಿಲ್ಲ ಅಂತ ನನಗನ್ಸುತ್ತೆ. ಇನ್ನೊಂದು ಮಾತು ಹೇಳ್ತಾರೆ ಸುದೀಪ್ ಸರು, ಗೆದ್ಕೊಂಡು ಹೋಗೋದು ನೋಡಿ ನೀವು, ಇಲ್ಲಿ ರಿಲೇಷನ್ಶಿಪ್ ಬೆಳೆಸೋದಂಥದ್ದಲ್ಲ. ಸೊ ಸಂಬಂಧಗಳು ಬೇಕಾದರೆ ಹೊರಗಡೆನೂ ಕೂಡ ಮಾಡ್ಕೊಳ್ಳಿ, ಮಾಡ್ಕೊಂಡು ಬೇಕಾದ್ರೆ ಇನ್ನೂ ಬೇಕು ಅಂತಂದ್ರೆ ಮದುವೆ ಮಾಡ್ಕೊಳ್ಳಿ, ಮಕ್ಕಳು ಬೇಕಾದ್ರೆ ಮಾಡ್ಕೊಂಡು ಜೀವನ ಸಾಗಿಸಿ. ಬಟ್ ಇದು ಶೋ ಇದೆ, ಬಿಗ್ ಬಾಸ್ ಶೋ. ಸೊ ಇಲ್ಲೆಲ್ಲ ಅದನ್ನೆಲ್ಲ ಮಾಡಬೇಡಿ ಅನ್ನೋ ರೀತಿನ ಇಂಡೈರೆಕ್ಟ್ ಆಗಿ ಎಲ್ಲೋ ಇದು ರಾಶಿಕಾ ಆ್ಯಂಡ್ ಸೂರಜ್ ಹೇಳಿರೋ ರೀತಿನಲ್ಲಿ ಇತ್ತು. ಅವ್ರು ಅರ್ಥ ಮಾಡ್ಕೊಬೇಕು ಅಂತ ನನಗನ್ಸುತ್ತೆ. ಆಮೇಲೆ ಇದು ಫೋರ್ಸ್ಡ್ ಆಗಿ ಸಂಬಂಧಗಳನ್ನು ಬೆಳೆಸುವಂಥದ್ದು ಕೂಡ ನನ್ನ ಪ್ರಕಾರ ಸರಿ ಇಲ್ಲ ಅಂತ ಅನ್ಸುತ್ತೆ. ಆಮೇಲೆ ರಾಶಿಕಾ ಸೂರಜ್ ಅಂತ ಬಂದಾಗ ಇಬ್ಬರು ಜೊತೆಯಾಗಿದ್ದಾಗ ಡಿಸಿಷನ್ಗಳು ಎಲ್ಲೆಲ್ಲೋ ಹೋಗ್ತಿದ್ದಾವೆ, ಬಟ್ ಇಂಡಿವಿಜುವಲ್ ಆಗಿದ್ದಾಗಲೇ ಡಿಸಿಷನ್ಗಳು ಕರೆಕ್ಟಾಗಿ ಬರ್ತಿರೋವಂಥದ್ದು. ಆ್ಯಂಡ್ ನಿನ್ನೆ ಒಂದು ಇದರಲ್ಲೂ ಕೂಡ ಸೂರಜ್ ಕೆಲವೊಂದು ಡಿಸಿಷನ್ಗಳು ಕರೆಕ್ಟ್ ಆಗಿದ್ದಾವೆ. ಸೊ ಅವನು ಇಂಡಿವಿಜುವಲ್ ಆಗಿ ಆಡಲೇಬೇಕು, ಇಲ್ಲ ಅಂತಂದರೆ ಸುಮ್ಮನೆ ಇದ್ದರೆ ಹಾಗೆ ಹೋಗ್ಬಿಡ್ತಾನೆ ಅಷ್ಟೇ ನೆಕ್ಸ್ಟ್ ಒಂದು 2 ವೀಕ್ಸಲ್ಲಿ. ಓಕೆ, ಇದಾದಮೇಲೆ ಅಲ್ಲಿ ಚಂದ್ರಪ್ರಭಾ ಹೇಳಿರೋ ಹಾಗೆ, ಸೊ ಇದು ರಿಯಾಲಿಟಿ ಶೋ ಅಲ್ಲ, ಸೊ ಇದು ರಿಯಲ್ ಶೋಗಳ ಅಪ್ಪ ಅನ್ನೋವಂಥ ಡೈಲಾಗ್ ಕೂಡ ಸುದೀಪ್ ಸರ್ ಹೇಳುವಂಥದ್ದು ಸ್ವಲ್ಪ ಜೋರಾಗಿ ಹೇಳಿದ್ರು. ಓಕೆ, ಇದಾದಮೇಲೆ ರಕ್ಷಿತಾದ ಬಗ್ಗೆ ಒಂದು ಕಂಪ್ಲೇಂಟ್ಗಳು ಶುರು ಆಗುತ್ತೆ. ಸೊ ರಕ್ಷಿತಾ ಬಗ್ಗೆ ಕೆಲವರು ಏನು ಮಾತಾಡ್ತಾ ಇದ್ರು, ಸೊ ಅದನ್ನೇ ಸ್ಟೇಟ್ಮೆಂಟ್ ಆಗಿ ತೊಗೊತಾರೆ ಅಲ್ಲಿ. ಬಿಕಾಸ್ ಇಲ್ಲಿ ನಿನ್ನೆ ಒಂದು ಎಪಿಸೋಡ್ ಆಲ್ಮೋಸ್ಟ್ ಒಂದು 50% ರಕ್ಷಿತಾ ಬಗ್ಗೆನೇ ಚರ್ಚೆ ಆಯಿತು ಅಂತಲೇ ಹೇಳ್ಬೋದು. ಸೊ ಫಸ್ಟ್ ಒಂದು ಸ್ಟೇಟ್ಮೆಂಟ್ ಏನು ಅಂತಂದರೆ, ರಕ್ಷಿತಾ ಎಲ್ಲದರಲ್ಲೂ ಮೂಗು ತೋರಿಸ್ತಾಳೆ, ಸೊ ಅದಕ್ಕೋಸ್ಕರ ಅವಳು ಫೇಕ್ ಅಂತಂದರೆ ಇಲ್ಲಿ ಎಸ್ ಅಂತ ಹೇಳಿದಂಥವ್ರು ಕೆಲವರು ಇದ್ದಾರೆ, ಅಶ್ವಿನಿ, ರಾಶಿಕಾ ಆ್ಯಂಡ್ ರಿಷಾ. ಸೊ ಇವರು ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡವ್ರೆ, ರಕ್ಷಿತಾ ಏನೇ ಮಾಡಿದ್ರು ಕೂಡ ನಾವು ವಿರೋಧ ಮಾಡಬೇಕು ಅಥವಾ ಮಾತಾಡ್ತಿರೋದು ಇವರೇ. ಬಿಕಾಸ್ ಆ್ಯಕ್ಚುಲಿ ಅದರಲ್ಲೂ ಮುಖ್ಯವಾಗಿ ಅಶ್ವಿನಿ ಅಂತ ಬಂದಾಗ ರಕ್ಷಿತಾ ಒಂದು ಹೇಟರ್ ಅಂತಲೇ ಅನ್ಕೊಂಡಿದ್ದಾರೆ. ಯಾಕೆ ರಕ್ಷಿತಾ ಮೇಲೆ ಅಷ್ಟೊಂದು ಇವ್ರಿಗೆ ದ್ವೇಷ ಬೆಳೀತಾ ಗೊತ್ತಿಲ್ಲಪ್ಪ. ಯಾಕಂದರೆ ಫಸ್ಟ್ ಡೇ ಬಂದಾಗ ಸೊ ರಕ್ಷಿತಾನ ಡಿಫೈಂಡ್ ಮಾಡಿಕೊಂಡು ಮಾಳು, ಸ್ಪಂದನ ಒಂದು ಜಾಗದಲ್ಲಿ ಸೊ ರಕ್ಷಿತಾನ ಇಟ್ಕೊಂಡು ಅವರಿಬ್ಬರನ್ನ ವಾಪಸ್ ಕಳ್ಸೋಣ ಅನ್ನೋ ರೀತಿಯಲ್ಲಿ ಅಶ್ವಿನಿ ಹೇಳಿರೋಂಥದ್ದು. ಅದಾದಮೇಲೆ ಅವರೇ ಯಾಕೆ ಒಂದು ರೀತಿಯಲ್ಲಿ ತಿರುಗಿ ಬಿದ್ದಿರೋ ಗೊತ್ತಿಲ್ಲ. ಯಾವಾಗ ರಕ್ಷಿತಾ ಇವ್ರ ಮಾತು ಕೇಳಿಲ್ಲ, ಸೊ ಅವಾಗಲೇ ಅಶ್ವಿನಿ ಅವರು ಅವ್ರ ಮೇಲೆ ತಿರುಗಿ ಬಿದ್ದಿರುವಂಥದ್ದು. ಸೊ ಇಲ್ಲಿ ಅಗೇನ್ ಕೇಳ್ತಾರೆ, ಸೊ ಯಾರ ಬಗ್ಗೆ ಮೂಗು ತೋರಿಸ್ತಾರೆ ಅನ್ನೋ ರೀತಿಯಲ್ಲಿ. ಇಲ್ಲಿ ಧನುಷ್ ಆ್ಯಂಡ್ ರಘು, ಸೂರಜ್ ಇವರು ನೋ ಅಂತ ಹೇಳ್ತಾರೆ. ನೋಡಿ, ಅವ್ರ ಗ್ರೂಪಲ್ಲಿ ಇದ್ದಂಥ ಸೂರಜನೇ ನೋ ಹೇಳ್ತಾರೆ. ಅಂದರೆ ಆ ಗ್ರೂಪಿಂದ ಆಚೆ ಬಂದಾಗ ನನ್ನ ಪ್ರಕಾರ ಸೂರಜ್ ಅವ್ರು ಕರೆಕ್ಟ್ ಆಗಿದ್ದಾರೆ, ಬಟ್ ಅವರು ಸ್ವಲ್ಪ ಅದನ್ನೇ ಕಂಟಿನ್ಯೂ ಮಾಡಬೇಕು ಅಂತ ನನಗನ್ಸುತ್ತೆ. ಓಕೆ, ಇದಾದಮೇಲೆ ಇನ್ನೂ ಒಂದು ಸ್ಟೇಟ್ಮೆಂಟ್ ಬರುತ್ತೆ, ಬರ್ತಾ ಸೊ ಅವರ ನಿಜ ರೂಪ ಹೊರ ಬರ್ತಾ ಇದೆ ಅಂತ. ಅದೇ ಅಶ್ವಿನಿ ಅವರು ಒಪ್ಕೊಂತಾರೆ, ಹೌದು ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅಶ್ವಿನಿ ಅವರು ಇನ್ನೊಂದು ಮಾತು ಹೇಳ್ತಾರೆ, ಸೊ ಇದು ಸೀರಿಯಲ್ ಅಲ್ಲ, ಸೊ ಇದು ಆ್ಯಕ್ಟ್ ಮಾಡಬೇಡಿ ಅಂತ ಏನೋ ಮಾತು ಹೇಳಿದ್ರಂತೆ. ಆಮೇಲೆ ಆ ಚಪ್ಪಲಿ ವಿಷಯ ಒಂದು ಹೇಳಿದ್ದಾರೆ, ನಂಗೆ ಅರ್ಥ ಆಗಿಲ್ಲ. ಚಪ್ಪಲಿ ಹೊಡಿತೀನಿ, ಸೊ ಚಪ್ಪಲಿ ಹೊಡಿತೀನಲ್ಲ, ಚಪ್ಪಲಿ ತೋರಿಸಿದ್ದಾರೆ, ಒಂದು 4-5 ಸರಿ ತೋರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅಶ್ವಿನಿ ಅವರು ಅಷ್ಟು ಒಂದು ಖಡಾಖಂಡಿತವಾಗಲು ಹೇಳ್ತಿದ್ದಾರೆ. ಅಟ್ಲೀಸ್ಟ್ ಅದನ್ನು ಸುದೀಪ್ ಸರು ಅದನ್ನು ಚೆಕ್ ಮಾಡಿ, ಸೊ ಅಟ್ಲೀಸ್ಟ್ ಅದನ್ನು ಪ್ಲೇ ಮಾಡಿದ್ರೆ ಬೆಟರ್ ಆಗುತ್ತೆ ಅಂತ ಅನ್ಸುತ್ತೆ. ಬಿಕಾಸ್ ಸುಮ್ಮನೆ ಒಬ್ಬರ ಮೇಲೆ ಆರೋಪ ಮಾಡುವಂಥದ್ದು ಸರಿಗಲ್ಲ. ಸೊ ಅದ್ರ ಬಗ್ಗೆ ಹೊರಗಡೆ ಕೂಡ ಸ್ವಲ್ಪ ಚರ್ಚೆ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಈ ಥರ ಏನಾದರೂ ಚಪ್ಪಲಿ ತೋರಿಸಿದ್ರೆ ರಕ್ಷಿತಾ ಅವರು ಖಂಡಿತವಾಗ್ಲೂ ತಪ್ಪಾಗುತ್ತೆ. ಇನ್ ಕೇಸ್ ತೋರಿಸಿಲ್ಲ ಅಂತಂದರೆ ಅಗೇನ್ ನಮ್ಮ ಅಶ್ವಿನಿ ಗೌಡ ಅವರು ತಪ್ಪಿನ ಸ್ಥಾನದಲ್ಲಿ ನಿಂತ್ಕೊಂಡು ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ಎಪಿಸೋಡಲ್ಲಿ ಅಂದ್ರೆ ಮೇ ಬಿ ಕ್ಲಿಯರ್ ಮಾಡ್ತಾರ ಅಂತ ನೋಡೋಣ. ಓಕೆ, ಸೊ ಇದಾದಮೇಲೆ ರಕ್ಷಿತಾ ಕನ್ನಡದ ಬಗ್ಗೆ ನಮ್ಮ ರಿಷಾ ಅವರು ಮಾತಾಡ್ತಾರೆ. ಅಂದರೆ ಬೇರೆ ಟೈಮಲ್ಲೆಲ್ಲ ತುಂಬ ಚೆನ್ನಾಗೇ ಕನ್ನಡ ಮಾತಾಡ್ತಾಳೆ, ಆ್ಯಂಡ್ ಇವಾಗ ಸುದೀಪ್ ಸರ್ ಮುಂದೆ ಬಂದು ನೋಡಿದ್ರೆ ಈ ಥರ ನಿಮ್ಮ ಮುಂದೆ ಆ ಥರ ಮಾಡ್ತಾಳೆ ಅಂತ ಮಾತುಕತೆ ಬಂದಾಗ ಸುದೀಪ್ ಸರ್ ಹೇಳಿದ್ರು, ನೀವು ಕೂಡ ವೀಕೆಂಡಲ್ಲೇ ಸುಮ್ಮನೆ ಕಿರ್ಚಾಡ್ತಿದ್ದೀರ, ನಮ್ಮ ಮುಂದೆ ಬಂದ ತಕ್ಷಣ ಸೈಲೆಂಟ್ ಆಗಲ್ವಾ? ಸೊ ಅದು ಒಂದು ರೀತಿಯಲ್ಲಿ ಗೌರವ ಅನ್ನೋದಾಗಿರ್ಬೋದು, ಇಡೀ ಒಂದು ಕರ್ನಾಟಕ ಜಾಸ್ತಿ ನೋಡುತ್ತೆ ಅನ್ನೋದಾಗಿರ್ಬೋದು, ಅದ್ರ ಬಗ್ಗೆ ಹೇಳಿದ್ರು. ಇನ್ನೊಂದು ಹೇಳ್ತಾರೆ ಇಲ್ಲಿ, ರಕ್ಷಿತಾ ಅವ್ರದ್ದು ಫೇಕ್ ಅನ್ನೋ ರೀತಿಯಲ್ಲಿ ಹೇಳಿದಾಗ ಸೊ ಅಲ್ಲಿ ಸುದಿ ಕೇಳುವಂಥದ್ದು. ಸುದಿ ಕೂಡ ಹೌದು, ಮೇಡಮ್ ಅವ್ರು ಹೇಳ್ದಂಗೆ ಸರಿಯಾಗಿ ಉಗ್ದಾಕ್ಬಿಟ್ರು ಪಾಪ ಸುದಿಗೆ. ಮೇಡಮ್ ಹೇಳ್ದಾಗ ಅಲ್ಲ ನಿಂದು ನೀನು ಹೇಳು ಅನ್ನೋ ರೀತಿಯಲ್ಲಿ ಹೇಳಿರುವಂಥದ್ದು. ಲಾಸ್ಟ್ ಟೈಮ್ ಮಂಜಣ್ಣ ಅಲ್ಲಿ ನಮ್ಮ ಗೌತಮಿನ ಜೊತೆಗೆ ಆಡ್ಕೊಂಡು ಬರೀ ಎಲ್ಲದಕ್ಕೂ ಕೂಡ ಗೌತಮಿ ಅನ್ನೋ ರೀತಿಯಲ್ಲಿ ಏನು ಉಗಿಸ್ಕೊಂತಿದ್ದ. ಸೊ ಅಗೇನ್ ಈ ಸುದೀದು ಕೂಡ ಹಂಗೆ ಆಗಿದೆ. ಎಲ್ಲದಕ್ಕೂ ಮೇಡಮು ಅಂದ್ರೆ ಏನು ಅರ್ಥ? ಸುದೀಪ್ ಸರ್ ಸಕ್ಕತ್ತಾಗಿ ವಾರ್ನಿಂಗ್ ಕೊಟ್ಟರು ಅವನಿಗೆ. ಅಗೇನ್ ಸುದೀಪ್ ಸರ್ ಹೇಳಿರುವಂಥ ಕರೆಕ್ಟ್ ಆಗಿರುವಂಥ ಅಪೋನೆಂಟ್ನ ಚೂಸ್ ಮಾಡಿ, ಅರ್ಹತೆ ಇಲ್ಲದವ್ರನ್ನೆಲ್ಲ ಅಪೋನೆಂಟ್ ಆಗಿ ತೊಗೊಬೇಡಿ ಅನ್ನೋವಂಥದ್ದು ಸುದೀಪ್ ಸರ್ ಸೀರಿಯಸ್ ಆಗಿ ಹೇಳಿದ್ರು. ಅದನ್ನು ಅಶ್ವಿನಿ ಅವರು ಅರ್ಥ ಮಾಡ್ಕೊತಾರೆ ಅನ್ಕೊಂತೀನಿ. ಬಿಕಾಸ್ ಅವ್ರು ಒಂದು ರೀತಿಯಲ್ಲಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿಯಲ್ಲಿ ಸುಮ್ಮನೆ ರಕ್ಷಿತಾ ಅವ್ರಿಗೆ ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ಅಪೋನೆಂಟ್ ಬೇರೆನೇ ಇದ್ದಾರೆ, ಅವ್ರನ್ನ ಚೂಸ್ ಮಾಡ್ಕೊಬೇಕು. ಯಾವುದೋ ಏನೋ ಅಂತಾರಲ್ಲ, ಇವಾಗ ಹುಲಿ ಸಿಂಹಗಳು ಯಾವುದ್ರ ಜೊತೆಗೆ ಒಂದು ಕಾಂಪೀಟ್ ಮಾಡಬೇಕು, ಅವ್ರ ಜೊತೆ ಮಾಡಬೇಕು. ನಾಯಿನರ ಜೊತೆ ಮಾಡಿದ್ರೆ ವ್ಯಾಲ್ಯೂ ಇರಲ್ಲ, ಯಾರು ಕೇಳಿ? ಸಿಂಹಕ್ಕೆ. ಸೊ ಅದನ್ನು ಅರ್ಥ ಮಾಡ್ಕೊಬೇಕಾಗಿರುವಂಥ ಕೆಲವು ಕಂಟೆಸ್ಟೆಂಟಲ್ಲಿ ಸೊ ನಾವು ಯಾರ ವಿರುದ್ಧ ಮಾತಾಡ್ತಾ ಇದ್ವಿ, ಯಾರ ವಿರುದ್ಧ ಆಡ್ತಾ ಇದೀವಿ ಅನ್ನೋವಂಥದ್ದು. ಓಕೆ, ಸೊ ಇಡೀ ಮನೆ ನಾಮಿನೇಟ್ ಮಾಡ್ತೀನಿ, ಆ್ಯಂಡ್ ಯಾವ ಟಾಸ್ಕು ಕೂಡ ಕೊಡಲ್ಲ ನೆಕ್ಸ್ಟ್ ವೀಕಲ್ಲಿ. ಅದು ಹೆಂಗೆ ಆಡಿ ಅದು ಹೆಂಗೆ ನೀವು ಸೇವ್ ಆಗ್ತೀರಾ ನೋಡ್ತೀನಿ ಅಂತ ಹೇಳಿದ್ರು. ಇನ್ನೇನು ಕಿರ್ಚಾಡ್ತಾರೋ ಎಂಟರ್ಟೈನ್ ಮಾಡ್ತಾರೋ ಏನೋ ಗೊತ್ತಿಲ್ಲ.
ಮೇ ಬಿ ಇದು ಏನೋ ಒಂದು ಅರ್ಥ ಇಟ್ಕೊಂಡೇ ಹೇಳಿರ್ತಾರೆ. ಇಲ್ಲ ಇಲ್ಲ ಅಂದರೆ ಸುಮ್ಮನೆ ಅಂತೂ ಹೇಳಿಲ್ಲ ಸುದೀಪ್ ಸರು. ಅಟ್ಲೀಸ್ಟ್ ನನ್ನ ಪ್ರಕಾರ ಏನು ಅಂತಂದರೆ, ಈ ಮನೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಸೊ ಯಾವ ರೀತಿಯಲ್ಲಿ ಈ ವಾರ ಕಳಿಬೇಕು ಅಂತ ಯಾರಾದರೂ ಒಬ್ಬರು ಇನಿಷಿಯೇಟಿವ್ ತೊಗೊಂಡು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಅಟ್ಲೀಸ್ಟ್ ಒಂದು ಏನೋ ಟಾಸ್ಕ್ ಅನ್ನೋ ರೀತಿಯಲ್ಲಿ ಏನಾದರೂ ಅವರೇ ಕ್ರಿಯೇಟ್ ಮಾಡಿಕೊಂಡು ಜನರಿಗೆ ಎಂಟರ್ಟೈನ್ಮೆಂಟ್ ಕೊಟ್ಟರೆ ನಿಜವಾಗ್ಲೂ ನೆಕ್ಸ್ಟ್ ವೀಕ್ ಇಡೀ ಒಂದು ಮನೆಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ. ಇಲ್ಲ ಇದೇ ಮಾತುಕತೆ, ಇದೇ ಕಿತ್ತಾಟ, ಅದೇ ಏನಾದರೂ ಮಾಡಿದ್ರೆ ನಿಜವಾಗ್ಲೂ ಮನೆ ಅಗೇನ್ ಮತ್ತೆ ಉಗಿಸ್ಕೊತಾರೆ. ನಾನು ಇವಾಗಲೂ ಕೂಡ ಹೇಳ್ತೀನಿ, ಅಶ್ವಿನಿ ಅವರಿಗೆ, ರಘುಗೆ, ಸೊ ಗಿಲ್ಲಿಗೆ ಆ ಕೆಪಾಸಿಟಿ ಇದೆ ಮನೇನ ಯಾವ ರೀತಿ ದಿಕ್ಕಿನಲ್ಲಿ ಬೇಕಾದರೂ ತೊಗೊಂಡು ಹೋಗುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಅಶ್ವಿನಿ ಆ್ಯಂಡ್ ಗಿಲ್ಲಿ ಅಂತ ಬಂದಾಗ ಅಟ್ಲೀಸ್ಟ್ ಅವರಿಬ್ಬರು ಕೂಡ ಇನಿಷಿಯೇಟಿವ್ ತೊಗೊಂಡು ಏನಾದರೂ ಮಾಡಬೇಕು ಅಂತ ನನಗನ್ಸುತ್ತೆ. ಎಲ್ಲ ಟೈಮಲ್ಲೂ ಕೂಡ ಈ ಕೋಳಿ ಜಗಳ ಆಡುವಂಥದ್ದು ಸರಿಯಲ್ಲ ಅಂತ ನನ್ನ ಒಂದು ಅನಿಸಿಕೆ. ಓಕೆ, ಸೊ ಇದಾದಮೇಲೆ ಅಲ್ಲಿ ಗಿಲ್ಲಿ ಡಿಸಿಷನ್ ಬಗ್ಗೆ ಚರ್ಚೆ ನಡೆಯುತ್ತೆ. ಅಂದರೆ ಏನು ಹೇಳ್ತಾರೆ ಗಿಲ್ಲಿ ನೀವು ಅಂತಂದಾಗ, ಆ ಒಂದು ಏನು ರಾಶಿಕಾ ವಿರುದ್ಧ ತೊಗೊಂಡಿದ್ರಲ್ಲ ಅವರು, ಸೊ ನಾನೇ ಓಟ್ ಹಾಕೊತೀನಿ, ನಾನು ರಾಶಿಕಾ ಕೊಡಲ್ಲ ಅನ್ನೋ ರೀತಿಯಲ್ಲಿ. ಸೊ ಅಲ್ಲಿ ಗಿಲ್ಲಿ ಹೇಳುವಂಥದ್ದು, ಅಣ್ಣ ನಾನು ಕೂಡ 100% ಎಫರ್ಟ್ ಹಾಕಿದ್ದೀನಿ ಅಣ್ಣ ಅನ್ನಿಸ್ತು, ಸೊ ಅದಕ್ಕೋಸ್ಕರ ನನ್ನ ಹೆಸರು ತೊಗೊಂಡೆ ಅಂತ ಹೇಳಿದ್ರು. ಆಮೇಲೆ ರಾಶಿ ಕೇಳಿದ್ರೆ ನಾನು ಇರೋದಕ್ಕೆ ಅವ್ರು ತೊಗೊಂಡಿಲ್ಲ ಬಿಕಾಸ್ ಅಂತ ಅವ್ರಿಗೆ ಅನ್ನಿಸ್ತಂತೆ. ಅದಾದಮೇಲೆ ಧನು ಅವರಿಗೆ ಅವರು ಏನು ಮಾತಾಡಲಿಲ್ಲ, ಧನು ಫಸ್ಟ್ ಟಾಸ್ಕಲ್ಲಿ ಅಂತಂದಾಗ. ಬಟ್ ನಾನು ಇದ್ದಿದ್ದಕ್ಕೆ ಆ ಥರ ಮಾಡಿದ್ರು. ಬಟ್ ನಾನು ಬಿಟ್ಟು ಬೇರೆ ಯಾರು ಇದ್ದಿದ್ರೆ ಮೇ ಬಿ ಅವ್ರು ಬಿಟ್ಕೊಡ್ತಿದ್ರು ಅಂತ ಅನಿಸುತ್ತೆ ಅಂತ ಹೇಳಿದ್ರು. ಅದಾದಮೇಲೆ ಧನುಷ್ ಹೇಳಿರುವಂಥದ್ದು ಏನು ಅಂತಂದರೆ, ಅವರು ಕೂಡ ಹಂಗೆ ಹೇಳಿದ್ರು, ರಾಶಿಕಾ ಬಿಟ್ಟು ಬೇರೆ ಯಾರಾದ್ರೂ ಇದ್ದಿದ್ರೆ ಖಂಡಿತವಾಗ್ಲೂ ಗಿಲ್ಲಿ ಬಿಟ್ಕೊಡ್ತಿದ್ದ ಅಂತ. ಅಲ್ಲಿ ರಘು ಹೇಳಿರುವಂಥದ್ದು ಏನಂತಂದರೆ, ಸೊ ಗಿಲ್ಲಿ ಸ್ಟಾರ್ಟಿಂಗ್ ಇಂದನೂ ಕೂಡ ಅವ್ರ ಟೀಮಲ್ಲಿ ತಗೊಳ್ಳೇ ಇಲ್ಲ ಅವರು ಅಂತ. ಗಿಲ್ಲಿ ಟೀಮಿಂದ ಕೆಲವರು ಏನು ಹೇಳಿದ್ದ ಅಂತಂದ್ರೆ, ಅಲ್ಲಿ ಸೊ ಯಾವಾಗಲೂ ಅವ್ನು ಕಾವ್ಯಗೆ ಸಪೋರ್ಟ್ ಮಾಡ್ಕೊಂಡಿರ್ತಾನೆ, ನಮ್ಮ ಟೀಮು ಅಂತ ಎಲ್ಲೂ ಕೂಡ ಅವನಿಗೆ ಸಪೋರ್ಟೇ ಇರಲಿಲ್ಲ, ಒಂದು ಇನ್ಕ್ಲೂಡೇ ಆಗಲಿಲ್ಲ ಅವನು ಅನ್ನೋ ರೀತಿಯಲ್ಲಿ ಈ ಕಡೆಗೆ ಗಿಲ್ಲಿ ಟೀಮ್ ಅವ್ರು ಹೇಳಿರೋಂಥದ್ದು. ಆ್ಯಂಡ್ ರಕ್ಷಿತಾ ಸುಮ್ಮನೆ ಬರ್ತಾಳೆ ಅನವಶ್ಯಕವಾಗಿ, ಅಲ್ಲಿ ಬೇಕಿರಲಿಲ್ಲ, ಅವ್ನು ಡಿಫೆಂಡ್ ಮಾಡ್ಕೊತಾನೆ. ಈ ಯಾರು ಒಬ್ರಿಗೊಬ್ರು ಏನಕ್ಕೆ ಬರ್ತಿದ್ದಾರೆ ಅಂತ ಅರ್ಥ ಆಗ್ತದೆ ನನಗೆ. ಏನಾದರೂ ಯೂಸ್ ಇದ್ರೆ ಬರಬೇಕು, ಅದರಲ್ಲೂ ಮುಖ್ಯವಾಗಿ ರಕ್ಷಿತಾ ಏನಕ್ಕೆ ಬರಬೇಕಿತ್ತಲ್ಲಿ, ಅವ್ನು ಡಿಫೆಂಡ್ ಮಾಡ್ಕೊತಾನೆ, ಗಿಲ್ಲಿಗೆ ಗೊತ್ತಿಲ್ವ ಅವನಿಗೆ, ಅಥವಾ ಗಿಲ್ಲಿ ರಕ್ಷಿತಾ ಕತೆ ಬಂದಾಗ ಅವಳು ಮಾತಾಡಲಿ, ಅವ್ರು ಮಾತಾಡಲ್ಲ, ಅಲ್ಲಿ ಮಾತಾಡ್ಬೇಕಾದಂಥವ್ರು ಅವ್ರು ಸೈಲೆಂಟ್ ಆಗಿ ಇದ್ಬಿಡ್ತಾರೆ. ಅಲ್ಲಿ ರಕ್ಷಿತಾ ಹೇಳ್ತಾಳೆ, ಕಾಮಿಡಿ ಮಾಡುವಂಥದ್ದು ಅದೆಲ್ಲ ಅವ್ನು ಜಸ್ಟ್ ನೇಚರ್ ಅಷ್ಟೇನೆ, ಅವನೇನು ಸಪೋರ್ಟ್ ಮಾಡಬೇಕು ಅಂತೇನು ಹೋಗಿಲ್ಲ ಅನ್ನೋ ರೀತಿಯಲ್ಲಿ ರಕ್ಷಿತಾ ಹೇಳುವಂಥದ್ದು. ಏನೋ ಅಂತ ಅರ್ಥ ಆಗಿಲ್ಲ ನನಗೆ. ಅಲ್ಲಿ ಗಿಲ್ಲಿ ಹೇಳುವಂಥದ್ದು, ಸೊ ಟೀಮ್ ಮೇಲೆ ಪ್ರೀತಿ ಇದ್ದಿದ್ರೆ ನನಗೆ ಗೆಲ್ಲಿಸಬಹುದಿತ್ತಲ್ಲ ಅಣ್ಣ ಅಂತ ಹೇಳ್ತಾರೆ. ಅಲ್ಲಿ ಮಾತುಕತೆ ನಡೆಯುತ್ತೆ. ಸೊ ಯಾರ್ದು ಎಫರ್ಟ್ ಎಷ್ಟಿದೆ, ಯಾರ್ದು ರಿಸಲ್ಟ್ ಏನು ಬಂತು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಗಿಲ್ಲಿದೆ ಅದು ಡಿಸಿಷನ್ ಆಗಿರೋದ್ರಿಂದ ಸುದೀಪ್ ಸರ್ ಜಾಸ್ತಿ ಅದಕ್ಕೆ ಕೆದಕಕ್ಕೆ ಹೋಗಲ್ಲ. ಓಕೆ, ಅವ್ರವ್ರ ಡಿಸಿಷನ್ನ ಅವ್ರವ್ರು ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ. ಓಕೆ, ಸೊ ಇದಾದಮೇಲೆ ಅಲ್ಲಿ ಅಗೇನ್ ರಾಶಿಕಾ ಆ್ಯಂಡ್ ಸ್ಪಂದನ, ಸೊ ಗೇಮ್ ಬಗ್ಗೆ ಚರ್ಚೆ ನಡೆಯುತ್ತೆ. ಅಂದರೆ ಆ ಗೇಮ್ ಏನು ನಿಲ್ಲಿಸು ಅಂದರೂ ಕೂಡ ನಿಲ್ಲಿಸಿಲ್ವಲ್ಲ, ಸೊ ಅದರ ಒಂದು ತಪ್ಪು ಸರಿ ಬಗ್ಗೆ ಮಾತಾಡ್ತಾರೆ. ಅಂಡ್ ರಘು ಹೇಳೋಂಥದ್ದು ಏನೋ ಅಂತಂದರೆ, ಅಲ್ಲಿ ಪರ್ಸ್ನಲ್ ಏನೋ ಗ್ರಜ್ ಇತ್ತು ಅನ್ಸುತ್ತೆ ಅಣ್ಣ, ಅವರು ನಾನು ಎಷ್ಟು ಹೇಳಿದ್ರು ಕೂಡ ಬಿಡ್ಲಿಲ್ಲ ಅನ್ನೋವಂಥದ್ದು ಬರುತ್ತೆ. ಆಮೇಲೆ ರಾಶಿಕಳಂತೂ, ಸರ್ ಟಿ ಶರ್ಟ್ ಮೇಲೆ ಹೋಗಿದ್ದು ಗೊತ್ತಿತ್ತು, ಆಮೇಲೆ ಕವರ್ ಮಾಡಿದ್ವಿ, ಜೊತೆಗೆ ಮಣ್ಣು ಬೇರೆ ಎರಿಸ್ತಾ ಇದ್ಲು, ನಾನು ಬಿಟ್ಬಿಟ್ಟೆ ಬಿಕಾಸ್ ಅಲ್ಲಿ ಸರಿಯಲ್ಲ ಅಂತ ನಾನು ಬಿಟ್ಟೆ. ಬಟ್ ಸ್ಪಂದನ ಹೇಳಿರುವಂಥದ್ದು, ಟೈಮ್ ರನ್ ಆಗ್ತಾ ಇದೆ, ಸೊ ಹೇಳಿದ್ಮೇಲೆ ಬೇಡ ಅನ್ನೋ ರೀತಿಯಲ್ಲಿ ಅಲ್ಲಿ ನಮ್ಮ ಸ್ಪಂದನ ಹೇಳಿದ್ರು ಅಂತ ರಾಶಿಕಾ ಅವ್ರು ಹೇಳಿದ್ರು. ಬಟ್ ಇಲ್ಲಿ ರಕ್ಷಿತಾದು ಅಂತ ಕೇಳಿದಾಗ ಟಾಪ್ ಓಪನ್ ಆಗಿತ್ತು, ಸರ್ ನಾನು ಕವರ್ ಮಾಡ್ಕೊಂಡೆ, ಕೈಯಿಂದ ಹಿಂಗೆ ಹಿಡ್ಕೊಂಡಿದ್ದೀನಿ, ಬಟ್ ಅಲ್ಲಿ ಕೆಲವೊಂದು ವರ್ಡ್ಸ್ ಹೇಳಬೇಕು ಅಂತ ಅನಿಸ್ಲಿಲ್ಲ, ಸೊ ಅದಕ್ಕೋಸ್ಕರ ನಾನು ಅದನ್ನು ಕೂಗಿ ಹೇಳಿಲ್ಲ. ಬಟ್ ಆದರೆ ಬಿಡಿ ಬಿಡಿ ಅಂತ ಹೇಳ್ತಾ ಇದ್ರು ಕೂಡ ಅಲ್ಲಿ ರಾಶಿಕಾ ಬಿಡಲಿಲ್ಲ, 5-6 ಸಾರಿ ಹೇಳಿದ್ರು. ಸೊ 2 ಪಾಯಿಂಟ್ಸ್ ಕೊಟ್ಟರೆ ಬಿಡ್ತೀನಿ ಹಾಗೆ ಹೀಗೆ ಅಂತಾನೋ ಕೆಲವೊಂದು ಮಾತುಗಳು ಕೂಡ ಹೇಳಿದ್ರು. ಸುದೀಪ್ ಸರ್ ಕೇಳ್ತಾರೆ, ಸೊ ನೀವು ಗೇಮ್ ಸ್ಟಾಪ್ ಮಾಡಿ ಅಥವಾ ನಾನು ಗಿವ್ ಅಪ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಾ ಅನ್ನೋ ರೀತಿಯಲ್ಲಿ ಕೇಳಿದ್ರು, ಅಥವಾ ಕಂಟಿನ್ಯೂ ಮಾಡಿ ಅಂತ ಕೇಳಿದ್ರ ಅಂತ 2 ಕ್ವಶನ್ ಕೇಳ್ತಾರೆ. ಒಂದು ಗಿವ್ ಅಪ್ ಮಾಡಿದ್ದೀನಿ ಅಂತ ಹೇಳಿದ್ರಾ, ಇಲ್ಲ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರ ಅಂತಂದರೆ, ಸೊ ರಕ್ಷಿತಾ ಹೇಳುವಂಥದ್ದು, ಇಲ್ಲ ನನಗೆ ಗೊತ್ತಿಲ್ಲ, ಅದೆಲ್ಲ ತಲೆಯಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಹಂಗೆ ಗಾಳಿಲಿ ತೇಲ್ಸೋವಂಥ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ. ಅದಾದಮೇಲೆ ರಕ್ಷಿತಾ ಹೇಳ್ತಾರೆ, ಸೊ ರಘು ಅವರು ಸ್ಟಾಪ್ ಮಾಡಿ ಅಂತ ಹೇಳಿದ್ರಲ್ಲ ಅಂತ ಹೇಳ್ತಾರೆ. ರಘು ಅವರು ಸ್ಟಾಪ್ ಮಾಡಿ ಅಂತ ಹೇಳ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ನನ್ನ ಪ್ರಕಾರ ರಕ್ಷಿತಾ ಅವ್ರು ಹೇಳಬೇಕಾಗಿತ್ತು, ನಾನು ಗಿವ್ ಅಪ್ ಮಾಡ್ತಾ ಇದ್ದೀನಿ ಅಂತ. ಓಕೆ, ಸೊ ರಘು ಅವರಿಗೆ ಮುಂಚೆನೇ ರಕ್ಷಿತಾ ಹೇಳ್ತಾರೆ, ನನಗೆ ಆಗಲ್ಲ ಅಂತಾರೆ 3 ಸರಿ ಟ್ಯಾಪ್ ಮಾಡ್ತೀನಿ ಅಂತ. ಆ ಮಣ್ಣೆ ಹಚ್ಚೋ ಬದಲು 3 ಸರಿ ಟ್ಯಾಪ್ ಮಾಡಿದ್ರೆ ಮುಗ್ದೋಗಿರೋದು, ಸೊ ಗಿವ್ ಅಪ್ ಮಾಡಿದ್ದೀನಿ ಅಂತ ಒಂದೇ ಒಂದು ಪದ ಬರಬೇಕಾಗಿತ್ತು ರಕ್ಷಿತಾ ಬಾಯಿಂದ, ನಾನು ಗಿವ್ ಅಪ್ ಮಾಡ್ತಾ ಇದ್ದೀನಿ ಅಂತ. ಓಕೆ, ಸೊ ಅದು ನನ್ನ ಪ್ರಕಾರ ರಕ್ಷಿತಾ ಕಡೆಯಿಂದ ಕೂಡ ತಪ್ಪಿದೆ. ಇನ್ನೊಂದು ಏನಂತಂದರೆ, ಮಾನವೀಯತೆ ದೃಷ್ಟಿ ಅಂತ ಬಂದಾಗ, ಸೊ ಇಲ್ಲಿ ಸ್ಪಂದನ ಆದರೂ ಆಗಿರ್ಬೋದು, ರಾಶಿಕಾ ಆದರೂ ಆಗಿರ್ಬೋದು, ಬಿಟ್ಬಿಡ್ಬೇಕಾಗಿತ್ತು. ಅತ್ತಾಗ 2 ಪಾಯಿಂಟ್ ತಾನೇ ಹೋದರೂ ಹೋಗಲಿ ಅಂತ ಬಿಟ್ಬಿಡ್ಬೇಕಾಗಿತ್ತು. ಅಗೇನ್ ಇವ್ರ ಕಡೆಯಿಂದ ಕೂಡ ತಪ್ಪಿದೆ. ಆ್ಯಂಡ್ ಸುದೀಪ್ ಸರ್ ಕೇಳ್ತಾರೆ, ಸೊ ನೀವು ಕ್ಲಿಯರಾಗಿ ಹೇಳಿ, ಇಲ್ಲ ಅಂತಂದರೆ ಅವರಿಗೆ ಕೆಟ್ಟ ಹೆಸರು ಬರುತ್ತೆ. ಬಿಕಾಸ್ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಇಲ್ಲಿ ರಕ್ಷಿತಾ ಆದರೂ ಆಗಿರ್ಬೋದು, ರಾಶಿಕಾ ಆದರೂ ಆಗಿರ್ಬೋದು, ಸ್ಪಂದನ ಆದರೂ ಆಗಿರ್ಬೋದು, ಎಲ್ಲ ಕೂಡ ನಮ್ಮ ಹೆಣ್ಮಕ್ಳೇ. ಸೊ ಯಾರ ಮೇಲೂ ಕೂಡ ಕೆಟ್ಟದಾಗಿ ಹೋಗ್ಬಾರ್ದು. ಬಟ್ ರಾಶಿಕಾ ಮೇಲಂತೂ ಸಿಕ್ಕಾಪಟ್ಟೆ ಕೆಟ್ಟದಾಗಿ ಹೋಯ್ತು ಆ ಟೈಮಲ್ಲಿ. ಇವಾಗಲೂ ಹೋಗ್ತಾ ಇದೆ, ಇವಾಗಲೂ ಅವ್ರ ಬಗ್ಗೆನೇ ಹೋಗ್ತಾ ಇದೆ. ಪಂಚಾಯತಿ ಆದಮೇಲೂ ಕೂಡ ರಾಶಿಕಾನೇ ತಪ್ಪು ಮಾಡಿದ್ದಾಳೆ, ಅವಳು ಬೇಕು ಅಂತಲೇ ಮಾಡಿದ್ದಾಳೆ, ಹಾಗೆ ಹೀಗೆ. ಸ್ಪಂದನ ಮೇಲೆ ಅಷ್ಟು ಬರ್ತಾ ಇಲ್ಲ, ಬಟ್ ರಾಶಿಕಾ ಮೇಲೆ ಅಷ್ಟು ಬರ್ತಾ ಇದೆ. ಸೊ ಇದು ಎಲ್ಲೋ ಒಂದು ರೀತಿಯಲ್ಲಿ ರಾಂಗಾಗಿ ಹೋಗ್ತಿದೆ ಅಂತ ನನಗೆ ಅನಿಸ್ತಾ ಇತ್ತು. ಬಟ್ ಇವಾಗೂ ಕೂಡ ಸುದೀಪ್ ಸರ್ ಕೇಳಿದ್ರು, ಸೊ ನೀವು ಕ್ಲಿಯರಾಗಿ ಹೇಳಬೇಕು ಅಂತಂದಾಗ ಅಗೇನ್ ಸುದೀಪ್ ಸರ್ ಕೇಳ್ತಾರೆ, ಸೊ ನಿಮಗೆ ಮೋಸ ಆಯ್ತಾ ಅಂತ ಕೇಳಿದಾಗ, ಇಲ್ಲ ಮೋಸ ಏನಾಗಿಲ್ಲ ಅಂತ ಹೇಳ್ತಾರೆ. ಬಟ್ ರಕ್ಷಿತಾಗೆ ಸುದೀಪ್ ಸರ್ ಹೇಳುವಂಥದ್ದು, ನೀವು ಜಗಳ ಆಡೋ ಟೈಮಲ್ಲಿ ನೀವು ಯಾಕೆ ಹೋಗಿ ಹೇಳಲಿಲ್ಲ, ನನಗೇನು ಮೋಸ ಆಗಿಲ್ಲ, ಅಥವಾ ಅವ್ರು ಬೇಕು ಅಂತ ಮಾಡಿಲ್ಲ, ಕವರ್ ಮಾಡಿದ್ದಾರೆ. ಓಕೆ, ನಾನು ಆಟ ನಿಲ್ಲಿಸು ಅಂತ ಕೂಡ ಹೇಳಿಲ್ಲ.
ಸೊ ಅದನ್ನ ತಗೊಂಡೋಗಿ ನೀವು ಯಾಕೆ ಹೇಳಲಿಲ್ಲ ಅಲ್ಲಿ ಯಾರು ಗಿಲ್ಲಿ ಆ್ಯಂಡ್ ರಾಶಿಕಾ ಮುಂದೆ ಜಗಳ ಆಡೋ ಟೈಮಲ್ಲಿ ಅಟ್ಲೀಸ್ಟ್ ಆ ಒಂದು ಮಾತು ಹೇಳಿದಿದ್ರೆ ಆ ಕಿತ್ತಾಟ ಆಗ್ತಾ ಇರಲಿಲ್ಲ. ಆ ಕಿತ್ತಾಟ ಆಗಿದ್ದಾದ್ಮೇಲೆ ಗಿಲ್ಲಿನ ಅದೇ ಒಂದು ತಲೆಯಲ್ಲಿ ಇಟ್ಕೊಂಡು ಹೋಗಿ ಆ ಡಿಸಿಷನ್ ಮೇಕಿಂಗಲ್ಲಿ, ಸೊ ಸ್ಟೂಡೆಂಟ್ ಆಫ್ ದಿ ವೀಕ್ ಅನ್ನೋದ್ರಲ್ಲಿ ಆ ಡಿಸಿಷನ್ ಆ ಮೇಕಿಂಗ್ ಒಳಗಡೆಗೆ ಆ ಒಂದು ವಿಷಯನ ತೊಗೊಂಡು ಬರ್ತಾ ಇರಲಿಲ್ಲ ಅವನು. ಇಲ್ಲಿ ಏನಾಯಿತು ಅಂದರೆ ಗಿಲ್ಲಿ ಅನವಶ್ಯಕವಾಗಿ ಆ ಜಗಳದಲ್ಲಿ ಎಂಟರ್ ಆದರು. ಆ್ಯಕ್ಚುಲಿ ನೋಡೋಕೋದ್ರೆ ಅವ್ರು ಟೀಮ್ ಅವ್ರು ಮಾತಾಡಬೇಕಾಗಿತ್ತು. ಹಂಗೆ ನೋಡಿದ್ರೆ ಅವ್ರು ಟೀಮ್ ಅವ್ರು ಯಾರು ಕೂಡ ಮಾತಾಡಿದ್ರು. ಆ್ಯಕ್ಚುಲಿ ಫಸ್ಟ್ ಹೋಗಲ್ಲಿ ಕೇಳ್ತಾರೆ ರಕ್ಷಿತಾ ಹತ್ರ, ಸೂರಜ್ ಕೇಳ್ತಾರೆ, ಅಭಿಷೇಕ್ ಕೇಳ್ತಾರೆ, ಕಾವ್ಯ ಕೇಳ್ತಾರೆ, ಚಂದ್ರಪ್ರಭಾ ಕೇಳ್ತಾರೆ ಏನಾಯ್ತು ಏನೆಲ್ಲ ಅಂತ ಹೇಳ್ಬಿಟ್ಟು ಅವರೆಲ್ಲ ಅರ್ಥ ಮಾಡ್ಕೊಂಡು ಸೈಲೆಂಟ್ ಆಗ್ತಾರೆ. ಬಟ್ ಇಲ್ಲಿ ಗಿಲ್ಲಿ ನೀನು ಒಂದು ಹೆಣ್ಣಾದ್ರೆ ಗೊತ್ತಾಗಿರೋಂಥದ್ದು ಹಾಗೆ ಹೀಗೆ ಅನ್ನೋಂಥ ಕೆಲವೊಂದು ಮಾತುಗಳು ಆಡ್ತಾರೆ. ಅವ್ನ ಕನ್ಸರ್ನ್ ಕರೆಕ್ಟ್ ಆಗಿದೆ, ಬಟ್ ಪೂರ್ತಿ ವಿಷಯ ತಿಳ್ಕೊಂಡು ಮಾತಾಡಬೇಕಾಗಿತ್ತು. ಬಿಕಾಸ್ ಅಲ್ಲಿ ರಕ್ಷಿತಾಗೆ ಬೇಡವಾಗಿರೋವಂಥದ್ದು ಗಿಲ್ಲಿಗೆ ಏನಕ್ಕೆ ಬೇಕಾಗಿತ್ತು? ಅವನ ಮೇಲೆ ಇವಾಗ ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಸೊ ಇವನು ಕೂಡ ಅಷ್ಟೇ ಬೇಕಾದರೆ ಸ್ಟ್ಯಾಂಡ್ ತೊಗೊತಾನೆ ಅಂತ, ಬೇಡದೇವ್ರಿದ್ದಾಗೆ ಸ್ಟ್ಯಾಂಡ್ ತೊಗೋತಾನೆ ಅಂತ. ಅದನ್ನು ಸರಿ ಮಾಡ್ಕೊಳ್ಳೇಬೇಕು, ಇಲ್ಲ ಅಂದರೆ ಗಿಲ್ಲಿ ತುಂಬ ಕಷ್ಟ ಆಗ್ಬೋದು ನೆಕ್ಸ್ಟ್ ಅಂತ ನನಗನ್ಸುತ್ತೆ. ಓಕೆ, ಆ್ಯಂಡ್ ಸುದೀಪ್ ಸರ್ ಕೇಳುವಂಥದ್ದು, ರಘು ಇನ್ನೂ ಗೇಮೇ ಇತ್ತು, ನೀವು ಸ್ಟಾಪ್ ಅಂತ ಹೇಳಿದ್ರಿ, ಅವರು ಕೂಡ ಹೇಳಿಲ್ಲ ಸ್ಟಾಪ್ ಅಂತ, ಗಿವ್ ಅಪ್ ಅಂತ. ಸೊ ನೀವು ಹೆಂಗೆ ಸ್ಟಾಪ್ ಮಾಡಿದ್ರಿ ಅಂತ ಒಂದು ಗೇಮ್ ಅಂತ ಬಂದಾಗ ಕೂಡ ಏನೂ ಪ್ರಾಬ್ಲಮ್ ಇಲ್ಲ, ಅವರು ಕೂಡ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ನೀವು ಹೆಂಗೆ ಹೇಳಿದ್ರಿ ಅಂತ. ಯಾಕೆಂದ್ರೆ ಒಂದು VT ಪ್ಲೇ ಮಾಡ್ತಾರೆ ಆ ಒಂದು ಇನ್ಸಿಡೆಂಟಲ್ಲಿ ಏನೇನಾಯಿತು ಅಂತ, ಅದರಲ್ಲಿ ಕ್ಲಿಯರ್ ಆಗಿದೆ. ಓಕೆ, ರಾಶಿಕಾ ಕೈಯಿಂದ ಅಲ್ಲಿ ಬಟ್ಟೆ ಎಳೆಯುತ್ತಾರೆ, ಎಲ್ಲ ಹೋಗುತ್ತೆ, ಕೆಳಗಡೆ ಬೀಳ್ತಾರೆ, ಕವರ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಕವರ್ ಮಾಡ್ತಾರೆ ನೀಟಾಗಿ ಕವರ್ ಮಾಡಿದ್ದಾದ್ಮೇಲೆ ಹಿಡ್ಕೊತಾರೆ. ರಘು ಬಂದು ಸ್ಟಾಪ್ ಅಂತ ಹೇಳ್ತಾರೆ. ಇವ್ರು ಬಿಡಲ್ಲ, ಬಿಕಾಸ್ ಟೈಮ್ ರನ್ ಆಗ್ತಿದೆ. ಈ ಕಡೆಗೆ ಕೆಲವರು ಕಂಟೆಸ್ಟೆಂಟ್ಗಳು ಯಾರು ಆಡ್ತಾ ಇಲ್ಲ, ಅವರು ಡಿಸ್ಕಷನ್ ಮಾಡ್ತಿದ್ದಾರೆ, ಟೈಮ್ ಓಡ್ತಾ ಇದೆ ಅನ್ನೋ ರೀತಿಯಲ್ಲಿ. ಬಟ್ ರಘು ಬಂದು ಸ್ಟಾಪ್ ಅಂತ ಹೇಳ್ತಾರೆ ಮಾನವೀಯತೆ ದೃಷ್ಟಿಯಿಂದ. ಅಗೇನ್ ಅಲ್ಲಿಂದ ಬಿಟ್ಟ ಆದಮೇಲೆ ಮಣ್ಣೆಲ್ಲ ಆದಮೇಲೆ ಅಗೇನ್ ಅಲ್ಲಿ ರಕ್ಷಿತಾ ಹೋಗಿ ಟೀಮ್ ಹತ್ರ ಹೋದ್ಮೇಲೆ ಅಲ್ಲಿ ಕೇಳ್ತಾರೆ ಎಲ್ಲರೂ ಕೂಡ, ಯಾಕೆ ನೀನು ಕಂಟಿನ್ಯೂ ಮಾಡು ಅಂತ ಹೇಳ್ತಿದ್ದೆ ಅಂತ ಅಭಿಷೇಕ್ ಕೇಳ್ತಾರೆ. ಯಾಕೆ ಸ್ಟಾಪು ಅನ್ನೋ ರೀತಿಯಲ್ಲಿ ರಿಯಾಕ್ಷನ್ ಇರುತ್ತೆ ರಕ್ಷಿತಾ. ಅಂದರೆ ಅವರಿಗೆ ಸ್ಟಾಪ್ ಮಾಡೋವಂಥದ್ದು ಅವಶ್ಯಕತೆನೇ ಇರಲಿಲ್ಲ, ಅಂದರೆ ನೆಸೆಸಿಟಿ ಇರಲಿಲ್ಲ ಅವ್ರಿಗೆ, ಇನ್ನೂ ಕಂಟಿನ್ಯೂ ಮಾಡಬೇಕಂತ ಆಸೆ ಇತ್ತು ಅವ್ರಿಗೆ, ಬಿಕಾಸ್ ಇನ್ನೂ ಟೈಮ್ ಇತ್ತು ಅನ್ನೋ ರೀತಿಯಲ್ಲಿ. ಅಂಡ್ ಸೂರಜ್ ಕೇಳ್ತಾರೆ, ನಿಂಗೇನಾದರೂ ಪ್ರಾಬ್ಲಮ್ ಇರಲಿಲ್ವಾ, ಅನ್ಕಂಫರ್ಟೇಬಲ್ ಆಗಿ ಏನೋ ಇತ್ತಾ, ನೀನು ಕಂಫರ್ಟಬಲ್ ಇದ್ದ ಅಂತಂದಾಗ ಹೌದು ಅಂತಂದಾಗ ಅಲ್ಲಿ ಕಾವ್ಯ ಇನ್ನೊಂದು ಕೇಳ್ತಾರೆ ಡ್ರೆಸ್ಸು ಅಂದಾಗ, ಸೊ ಡ್ರೆಸ್ ನಾನು ಅದನ್ನ ಕವರ್ ಮಾಡ್ಕೊಂಡೆ ಆಮೇಲೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಇದ್ದಾಗ ನೀವು ರಕ್ಷಿತಾ ಅಂತ ಇಷ್ಟೆಲ್ಲ ರೀಸನ್ ಹೇಳಿದ್ದಾದ್ಮೇಲೆ ರಾಶಿಕಾ ಸ್ಪಂದನೆ ಮೇಲೆ ಒಬ್ಬರ ಮೇಲೇ ಆಕೆ ಅಷ್ಟೊಂದು ಯಾಕೆ ಗೂಬೆ ಕೂರಿಸ್ತಾ ಇದ್ರು ಅಂತ ನನಗೆ ಅರ್ಥ ಆಗಲಿಲ್ಲ. ಆಮೇಲೆ ಇವಾಗಲೂ ಹೇಳ್ತಾ ಇದ್ದೀನಿ, ಚಿಕ್ಕ ಹುಡುಗಿ ಅವ್ರಿಗೇನು ಗೊತ್ತಾಗಲ್ಲ, ಅದೆಲ್ಲ ಬಿಟ್ಬಿಡಿ, ಅದೆಲ್ಲ ಹೊರಗಡೆ ಇಟ್ಬಿಡಿ. ಯಾಕಂದರೆ ಎಲ್ಲಾನು ಮಾತಾಡೋವಂಥವ್ರು, ಸೊ ಆ ಟೈಮಲ್ಲೂ ಕೂಡ ಮಾತಾಡ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ. ಓಕೆ, ಸೊ ಏನಾದರೂ ತಪ್ಪೇ ಆದರೆ ಖಂಡಿತವಾಗ್ಲೂ ವಾಯ್ಸ್ ರೈಸ್ ಮಾಡಲಿಕ್ಕೆ ನಾವಂತೂ ಇದ್ದೀವಿ. ಸೊ ಇದೆಲ್ಲ ಆದಮೇಲೆ ಗಿಲ್ಲಿಗೆ ನಮ್ಮ ಸುದೀಪ್ ಸರ್ ಒಂದು ಬುದ್ಧಿ ಮಾತು ಹೇಳ್ತಾರೆ. ಅಂದರೆ ಹೇಳಿದ್ದು ಸುಳ್ಳಾಗ್ಬೋದು, ಕೇಳಿದ್ದು ಸುಳ್ಳಾಗ್ಬೋದು, ಸೊ ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅನ್ನೋ ರೀತಿಯಲ್ಲಿ. ಅಗೇನ್ ಅದೇ ನಾನು ಹೇಳಿದ್ನಲ್ಲ, ಸ್ವಲ್ಪ ನಮ್ಮ ಯಾರು ಗಿಲ್ಲಿ ಅವರು ಸ್ವಲ್ಪ ಅರ್ಥ ಮಾಡ್ಕೊಬೇಕು ಅಂತ ನನಗನ್ಸುತ್ತೆ. ಓಕೆ, ಎಲ್ಲದರಲ್ಲೂ ಕೂಡ ಯಾರು ಕೂಡ ಸರಿಯಾಗಿರಲ್ಲ, ಕೆಲವು ಟೈಮಲ್ಲಿ ನಮ್ಮ ಡಿಸಿಷನ್ಗಳು ಕೂಡ ತಪ್ಪಾಗುತ್ತೆ. ಸೊ ಅದನ್ನು ಗಿಲ್ಲಿ ಅರ್ಥ ಮಾಡ್ಕೊಂಡ್ರೆ ಬೆಟರ್ ಆಗಿರುತ್ತೆ. ಓಕೆ, ಇನ್ನೊಂದು ಏನಂತಂದರೆ ಕಿಚ್ಚನ ಚಪ್ಪಾಳೆ, ಅದು ಯಾಕೆ OTT ತೋರಿಸಲಿಲ್ಲ ಗೊತ್ತಿಲ್ಲ, TV ತೋರಿಸಿದ್ರಂತೆ. ಆ್ಯಂಡ್ OTT ಇವಾಗ ಅದು ಎಡಿಟೆಡ್ ವರ್ಷನಲ್ಲಿ ಹಾಕಿದ್ದಾರೆ. ನಿನ್ನೆ ಲೈವಲ್ಲೂ ಕೂಡ ಅಲ್ಲಿ OTT ತೋರಿಸಲಿಲ್ಲ ಅದನ್ನ. ಓಕೆ, ಒಟ್ಟಿನಲ್ಲಿ ಕಿಚ್ಚನ ಚಪ್ಪಡೆ ನಮ್ಮ ರಘು ಅವ್ರಿಗೆ ಸಿಕ್ಕಿದೆ, ವೆಲ್ ಡಿಸರ್ವ್ ಅಂತ ಅನ್ಸುತ್ತೆ. ಬಟ್ ಅದೇ ಕೆಲವು ಒಂದು ಡಿಸಿಷನ್ಗಳು ಗಿಲ್ಲಿಗೆ ನಾಮಿನೇಟ್ ಮಾಡಿರುವಂಥದ್ದು, ಧನುಷ್ಗೆ ನಾಮಿನೇಟ್ ಮಾಡಿರುವಂಥದ್ದು, ಸೊ ಅದ್ರ ಬಗ್ಗೆ ನನಗೆ ಒಂಚೂರು ಪ್ರಾಬ್ಲಮ್ ಇದೆ. ಅದು ಬಿಟ್ಟರೆ ನೋ ಪ್ರಾಬ್ಲಮ್ ಅಂತಲೇ ಹೇಳ್ತೀನಿ. ಓಕೆ, ಸದ್ಯಕ್ಕೆ ಹೊಡೆದಷ್ಟೇ, ಮುಂದಿನ ಸಿಗೋವರೆಗೂ ಟಾಟಾ, ಬೈ ಬಾಯ್.